ಹರೇ ರಾಮ. ಕರುಣ ರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ವರುಪು ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ, ಆ ಸದ್ಗುರುವಿರಲಿ ಎಮ್ಮ ಮಾನಸದಿ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಯಮಾಯ ಧರ್ಮರಾಜಾಯ ಜಗತ್ತಿನ ಕಣ್ಣಿಗೆ ಉಗ್ರ, ಅತ್ಯುಗ್ರ, ಕಠೋರ, ಕ್ರೂರ ಹೀಗೆಲ್ಲ ಅನ್ನಿಸಿಕೊಂಡರು. ಹೃದಯದಾಳದಲ್ಲಿ ಹೂವಿನಷ್ಟು ಮೃದುವಾಗಿರುವಂಥ ಧರ್ಮದೇವನಿಗೆ, ಯಾವನಿಗೆ ಧರ್ಮವನ್ನು ಕಂಡರೆ ನಿರತಿಶಯವಾದ ಪ್ರೇಮವೋ, ಹಾಗೆ ಧರ್ಮಿಷ್ಠರ ಪಾಲಿಗೆ, ಧರ್ಮ ತಪ್ಪದವರ ಪಾಲಿಗೆ ಯಾರು ನಿಜಕ್ಕೂ ಕುಸುಮ ಕೋಮಲನೋ, ಕರುಣಾಳುವೋ, ವಾತ್ಸಲ್ಯಮಯನೋ ಅಂಥವನಿಗೆ ಪ್ರಾಣಪ್ರಾಣತಿಗಳು. ಆತ ನಮ್ಮೆಲ್ಲರನ್ನು ಸತ್ಕರ್ಮಗಳಿಗೆ ಪ್ರೇರಿಸಲಿ ಮತ್ತು ದುಷ್ಕರ್ಮಗಳಿಂದ ಹಿಂದಿರುಗಿಸಲಿ ಎಂಬುದಾಗಿ ಮೊದಲಾಗಿ ಪ್ರಾರ್ಥನೆ. ನಲ್ಮೆಯ ಮಕ್ಕಳೇ, ನೀವು 3 ದಿನಗಳ ಕಾಲ ಪ್ರವಚನವನ್ನು ಕೇಳಿದಿರಿ. ಈಗಾಗಲೇ 3 ದಿನದಲ್ಲಿ 3 ಮಾರ್ಗಗಳ ಕುರಿತಾಗಿ ನಾವು ನಿಮಗೆ ಹೇಳಿದ್ವು. ಸಾವನ್ನು ಗೆಲ್ಲುವ 3 ಮಾರ್ಗಗಳು. ಸಾವು ಅನಿವಾರ್ಯ, ಆಯುಸ್ಸು ಬದಲಾವಣೆ ಆಗುವಂಥದ್ದೆಲ್ಲ, ಇದೆಲ್ಲ ಸಾಮಾನ್ಯವಾದ ಮಾತೇ ಹೋದಾದರೂ ಕೂಡ ನಮ್ಮದೇ ಮಣ್ಣಿನಲ್ಲಿ, ಈ ದೇಶದ ಪುಣ್ಯದ ಮಣ್ಣಿನಲ್ಲಿ ಸಾವನ್ನು ಗೆಲ್ಲಲು ಬಲವಾದ ಪ್ರಯತ್ನ ಮಾಡಿದವರಿದ್ದಾರೆ, ಸಾವನ್ನು ಗೆದ್ದವರು ಕೂಡ ಇದ್ದಾರೆ. ಹಿಂದಿನ ಜೀವಯಾನ ಪ್ರವಚನ ಮಾಲಿಕೆಯಲ್ಲಿ ಸಾವನ್ನು ಗೆಲ್ಲದೆ ನರಳಾಡುವ ಜೀವಗಳ ಬಗ್ಗೆ ತುಂಬ ಹೇಳಿದ್ವು. ಈ ಬಾರಿ ಉದ್ದೇಶ ಏನಂದರೆ ಸ್ವಲ್ಪ ಪಾಸಿಟಿವ್. ಸಾವನ್ನು ಗೆಲ್ಲಬಹುದು, ಗೆದ್ದವರಿದ್ದಾರೆ, ದೊಡ್ಡ ಪ್ರಯತ್ನಗಳನ್ನು ಮಾಡಿದವರಿದ್ದಾರೆ. ಹಾಗಾಗಿ ಅದನ್ನು ನಿರೂಪಿಸ್ತಕ್ಕಂಥ ಒಂದು ಪ್ರಯತ್ನ ಇದು. ಆ ಪ್ರಯತ್ನದ ಅಂಗವಾಗಿ 3 ವಿಶೇಷ ಭಕ್ತಿಗಳ ಕುರಿತು ನಾವು ನಿಮಗೆ ಹೇಳಿದ್ವು. ಒಂದು ರಾವಣ, ಇನ್ನೊಂದು ಮಾರ್ಕಂಡೇಯರು, ಮತ್ತೊಬ್ಬಾಕೆ ಸಾವಿತ್ರಿ, ಸತಿ ಸಾವಿತ್ರಿ. ಈ 3 ಮಾರ್ಗ ಹೇಳ್ತೀರಾ? ಯಾವ್ಯಾವ ಮಾರ್ಗ ಅಂತ? ರಾವಣನದು, ಮಾರ್ಕಂಡೇಯರದು, ಸಾವಿತ್ರಿಯದು ಯುಕ್ತಿ ಮಾರ್ಗ ಅಂತ ಹಾಗೆ ಹೇಳ್ಬೋದು ಅಂತ. ಯಾಕೆಂದರೆ ಆಕೆ ವರ ಕೇಳಿದ ರೀತಿ ಇದೆಯಲ್ಲ, ಅದರಲ್ಲಿ ತುಂಬ ಯುಕ್ತಿ ಇದೆ ಅಂತ. ಆದರೆ ಬರೇ ಯುಕ್ತಿಯಿಂದ ಆಗುವಂಥ ಕಾರ್ಯ ಅಲ್ಲ ಇದು, ಬರೇ ಯುಕ್ತಿಯಿಂದ ಆಗುವಂಥದ್ದಲ್ಲ ಅದು. ಆಕೆಯ ಧರ್ಮನಿಷ್ಠೆ ಇದೆಯಲ್ಲ, ಅದು ಯಮನನ್ನು ಮೃದುವಾಗಿಸಿದೆ. ತಪ್ಪೇ ಮಾಡದಿದ್ದರೆ ಯಮನ ಕುರಿತು ಭಯ ಪಡಬೇಕಾಗೇ ಇಲ್ಲ. ಯಮನ ಕುರಿತು ಅಂತಲ್ಲ, ಯಾರು ಕುರಿತಾದರೂ ಕೂಡ ಭಯ ಪಡಬೇಕು ಅಂದರೆ, ಭಯ ಅಂತ ಆಗಬೇಕು ಅಂದರೆ ತಪ್ಪಿರಬೇಕು. ತಪ್ಪಿಲ್ಲದಲ್ಲಿ ಭಯವೂ ಇಲ್ಲ, ತಪ್ಪಿದ್ರೆ ಮಾತ್ರ ಭಯ ಅಂತ. ಹಾಗಾಗಿ ಭಯ ಬೇಡ ಅಂದರೆ ತಪ್ಪು ಮಾಡದಿದ್ರೆ ಆಯಿತು, ಮುಗಿತು. ಆ ತಪ್ಪು ಮಾಡದೆ ಇರುವಂಥದ್ದು ಅನ್ನುವಂಥದ್ದು
ಎಂಥ ಶಕ್ತಿಯನ್ನು ಕೊಡ್ತೇನೆ ಅನ್ನೋದನ್ನು ಇವತ್ತಿನ ಪ್ರಸಂಗದಲ್ಲಿ ನೋಡೋಣ. ಈಗ 3 ಮಾರ್ಗಗಳು, ಶಕ್ತಿ ಮಾರ್ಗದಿಂದ ಪ್ರಯತ್ನ ಮಾಡಿದವರಿದ್ದಾರೆ, ಆದರೆ ಗೆದ್ದವರಿಲ್ಲ. ಯಾಕೆಂದರೆ ಯಮನನ್ನು ದಾನದಿಂದ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ, ಭೇದದಿಂದ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ, ದಂಡದಿಂದ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಆ 2 ರಾಶಿ ಬಗ್ಗೆ ನಿಮಗೆ ಹೇಳಿದ್ವಲ್ವಾ, ಅವರು ಸಾಮದಿಂದ ಮಾತ್ರ ವಶವಾಗುವವರು ಅಂತ, ಬೇರೆ ಯಾವುದಕ್ಕೂ ಕೂಡ ವಶವಾಗುವವರಲ್ಲ ಅಂತ. ನೆನಪಿದೆಯಾ ಯಾವ ರಾಶಿ ಅಂತ? ಧನುರಾಶಿ ಮತ್ತು ಕರ್ಕಾಟಕ ರಾಶಿ. ಈ ರಾಶಿ ತನ್ನ ಪೂರ್ಣ ಫಲವನ್ನು ಕೊಟ್ಟರೆ, ಈ ರಾಶಿಗೆ ಬಲ ಇದ್ದು, ರಾಶಿಯ ಅಧಿಪತಿಗೂ ಬಲ ಇದ್ದು, ಚಂದ್ರನಿಗೂ ಬಲ ಇದ್ದರೆ ಅಂಥವ್ರನ್ನ ಯಾರೂ ಬಗ್ಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರೀತಿಯಿಂದ ಮಾತ್ರ ಅವರು ಬಗ್ಗುತ್ತಾರೆ ಅಂತ ಹೇಳಿದ ಮಾತನ್ನು ಕೇಳ್ತಾರೆ. ಪ್ರೀತಿ ಹೊರತುಪಡಿಸಿ ಇನ್ನು ಯಾವ ರೀತಿಯಿಂದಲೂ ಕೂಡ ಅವರನ್ನು ಹೇಳಿದ್ದು ಕೇಳಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ. ಈ ಯಮನದ್ದು ಒಂದು ಧನುರಾಶಿ ಅಥವಾ ಕರ್ಕಾಟಕ ರಾಶಿ ಅಂತ ಕಾಣ್ತದೆ. ಹಾಗಾಗಿ ಅವನು ಬಲಪ್ರಯೋಗದಿಂದ ಬಗ್ಗುವವನಲ್ಲ ಅಂತ. ಬಲಪ್ರಯೋಗ ಮಾಡ ಹೊರಟ ರಾವಣ ಕೊನೆಗೆ ಏನಾದ? ಒಬ್ಬ ಅಲ್ಲ, ಇಡೀ ತನ್ನ ಬಂಧು ಬಳಗ ಎಲ್ಲ ಸಾಯೋದನ್ನು ಕಣ್ಣಾರೆ ಕಂಡು ಕೊನೆಗೆ ತಾನು ಸತ್ತಾನು. ಸಾಯುವ ಮೊದಲು ಯಮನ ಪಾರಮ್ಯವನ್ನು ಒಪ್ಪಿಕೊಂಡ. ಅದ್ಯ ವೈವಸ್ವತೋ ರಾಜ ಭೂಯೋ ಬಹುಮತೋ ಮಮ, ಆ ಮಾತು ಅವನ ಬಾಯಿಂದ ಬಂತು ಅಂತ. ಹಾಗಾಗಿ ಆ ಮಾರ್ಗದಿಂದ ಯಶಸ್ಸಿಲ್ಲ. ಇನ್ನುಳಿದ 2 ಮಾರ್ಗಗಳಲ್ಲಿ ಯಶಸ್ಸಿದೆ. ಒಂದು ಭಕ್ತಿ ಮಾರ್ಗ, ನಿಜ ಭಕ್ತಿ ಬೇಕು. ಕೇಳ್ಬೋದು ನೀವು, ಮೊನ್ನೆ ಹೇಳಿದ ಹಾಗೆ ಶಿವಲಿಂಗವನ್ನು ಆಲಿಂಗಿಸಿಕೊಂಡ್ರೆ ಶಿವ ಅಂದರೆ ಆಗೋಯ್ತಾ ಅಂದರೆ ಆಗೋಯ್ತು. ಭಕ್ತಿಯಿಂದ ಮಾಡಿ, ಅದು ತುಂಬ ಭಕ್ತಿಯಿಂದ ಮಾಡಿದರೆ ಅಷ್ಟೇ ಸಾಕಾಗ್ತದೆ, ಅದಕ್ಕಿಂತ ಹೆಚ್ಚೇನು ಬೇಡ ಅಂತ. ಚಂದ್ರಶೇಖರಮಾಶ್ರಯೇ ಮಮ ಕಿಂ ಕರಿಷ್ಯತೆ ವೈ ಯಮಃ. ಯಮ ಏನು ಮಾಡ್ಯಾನ? ಚಂದ್ರಶೇಖರನನ್ನು ಆಶ್ರಯಿಸಿದ ಮೇಲೆ, ಚಂದ್ರಮೌಳೀಶ್ವರನನ್ನು ಆಶ್ರಯಿಸಿದ ಮೇಲೆ ಯಮ ಇನ್ನೇನು ಮಾಡ್ಯಾನು? ಚಂದ್ರಶೇಖರ 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 ಪಾಹಿ ಮಾಂ. ಚಂದ್ರಶೇಖರ 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 ಪಾಹಿ ಮಾಂ ಅಂದ್ರೇನು? ರಕ್ಷಮಾಂ ಅಂದ್ರೇನು? ಅದೇ 2, ಅಳಿಯ ಅಲ್ಲ ಮಗಳ ಗಂಡ ಅಂತ. ಶಬ್ದ ಬೇರೆ, ವಿಷಯ ಅದೇ. ಹಾಗೆ ಪಾಹಿ ಮಾಂ ರಕ್ಷಮಾಂ, ಚಂದ್ರಶೇಖರ 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 3 ಅದೇ. ಸ್ತರಗಳಿರ್ಬೋದು. 3 ಬಾರಿ ಚಂದ್ರಶೇಖರ ಅಂತ ಹೇಳುವಾಗ ಚಂದ್ರಶೇಖರನ 3 ಎತ್ತರವನ್ನು ಮುಟ್ಬೋದು, ಸಾಧ್ಯ ಇದೆ. ಚಂದ್ರಶೇಖರ ಅಂದರೆ 3 ಅಲ್ವಾ? ಅವನು ಭಸ್ಮದ 3 ರೇಖೆಗಳು, ಹಣೆಯಲ್ಲಿ ಒಂದು ಕಣ್ಣು ಸೇರಿದ ಹಾಗೆ 3 ಕಣ್ಣುಗಳು, ಮುಕ್ಕಣ್ಣ ಅಲ್ವಾ? 3 ಎಳೆ ಬಿಲ್ಲುಪತ್ರೆ, ಭಾಳ ಪ್ರೀತಿ ಅವನಿಗೆ, ಅಂಥವನವನು ಅಂತ. ಹಾಗೆ ನಿನ್ನೆ ಪ್ರವಚನ ಮಾಡಿದಾಗ ಕೆಲವರಿಗೆ ಈ ಕಡೆ ಕೂತವರಿಗೆ ಅನಿಸ್ತೇವನು ಬಹುಶಃ. ಅದೇನು ಅಂದರೆ, ಈ ಸಾವನ್ನು ಗೆಲ್ಲೋದಕ್ಕೆ ಬಹಳ ಸುಲಭ ಉಪಾಯ ಅಂದರೆ ಒಂದು ಸಾವಿತ್ರಿ ಹುಡುಕೊಂಡ್ರೆ ಆಯಿತು ಅಂತ ಅನಿಸಿದ್ಯಾ ಯಾರಿಗಾದ್ರೂ? ಹಾಗೆ ಅತೀ ಸುಲಭದ ಉಪಾಯ ಅದು. ನಾವೇನು ಮಾಡಬೇಕಾಗೇ ಇಲ್ಲ. ಒಂದು ಸಾವಿತ್ರಿ ಸಿಕ್ಕಿದ್ರು ಅಂದರೆ ಮುಗೀತು ಅಂತ. ಸತ್ಯವಂತ ಏನು ಮಾಡಿದ್ದಾನೆ? ಏನು ಮಾಡಿಲ್ಲ ನೋಡಿ ಅಂತ. ಅದಷ್ಟು ಸುಲಭ ಇಲ್ಲ. ಸಾವಿತ್ರಿ ಹುಟ್ಟಬೇಕು ಅಂದರೆ ಎಷ್ಟು ಕಷ್ಟ ಇದೆ ಅಂದರೆ, ಸಾವಿತ್ರಿ ಹುಟ್ಟಬೇಕು ಅಂದರೆ ಎಷ್ಟು ಆಹುತಿ ಬೀಳಬೇಕಾಯ್ತು, ಎಷ್ಟು ದಿನ, ಎಷ್ಟು ತಿಂಗಳು, ಎಷ್ಟು ವರ್ಷ ಆಯಿತು. ಅಂಥ ಸಾವಿತ್ರಿ ಸತ್ಯವಾನನಿಗೆ ಸಿಗಬೇಕು ಅಂದರೆ ಅವನೇನು ಕಡಿಮೆ ಪುಣ್ಯ ಮಾಡಿದ್ನ? ತಂದೆ ತಾಯಿ ಜೀವನದಲ್ಲೇ ಸುಳ್ಳಾಡಲಿಲ್ಲ. ಇವನಲ್ಲಿಯೂ ಆ ಸತ್ಯ ಪರಿಪೂರ್ಣವಾಗಿ ಇದ್ದ ಕಾರಣ ಅವನಿಗೆ ಸತ್ಯವಾನ ಅನ್ನುವ ಹೆಸರು ಬಂದಿದ್ದು ಅಂತ. ನಾವು ಯಾಕೆ ಇದನ್ನು ನೆನಪು ಮಾಡಿಕೊಂಡು ಅಂದರೆ ಕೇವಲ ತಮಾಷೆ ಅಂತಲ್ಲ, ತಮಾಷೆ ಮಾಡೋದು ನೆನಪಿರುತ್ತೆ ಅದು, ಆ ವಿಷಯ. ಹಾಗಾಗಿ ತಮಾಷೆ ಮಾಡೋವಂಥದ್ದು, ಅದ್ರ ಜೊತೆಗೆ ಆ ವಿಷಯ ನೆನಪಿರಲಿ ಅಂತ. ಹಾಗಾಗಿ ಅದಕ್ಕೂ ಕೂಡ ಪುಣ್ಯ ಬೇಕಾಗ್ತದೆ ಅಂತ. ಅಂಥವರು ಹೆಂಡತಿಯಾಗಿ, ಗಂಡನಾಗಿ, ಗುರುವಾಗಿ, ಸ್ನೇಹಿತನಾಗಿ, ಯಾವುದಾದ್ರೂ ರೂಪದಲ್ಲಿ ಅಂಥವರೊಬ್ಬರು ನಮ್ಮ ಜೀವನದಲ್ಲಿ ಬರಬೇಕು ಅಂದರೆ ಅಂಥ ಪುಣ್ಯವನ್ನು ನಾವು ಮಾಡಿರಬೇಕು ಅಂತ. ಅಂಥ ರೀತಿಯಲ್ಲಿ ನಾವು ಜೀವನವನ್ನು ಮಾಡಿರಬೇಕು ಅಂತ. ಹಾಗಿದ್ರಿಂದಲೇ ಸತ್ಯವಂತನಿಗೆ ಸಾವಿತ್ರಿ ಸಿಕ್ಕಿದ್ದು ಅಂತ. ಇವತ್ತು ಇನ್ನೊಂದು ಕಥೆಯನ್ನು ಅವಲೋಕನ ಮಾಡೋಣ, ಮಹಾಭಾರತದಿಂದಲೇ ಇನ್ನೊಂದು ಕಥೆ. ಆದರೆ ಸ್ವಲ್ಪ ವ್ಯತ್ಯಾಸ ಇದೆ ಕಥೆ. ಈಗ ಸಾಮದಿಂದಲ್ಲ, ಬೇರೆ ರೀತಿಯಿಂದಲೂ ಕೂಡ ಯಮನನ್ನು ಕೇಳಿಸಿದವರು ಉಂಟು ಅಂತ.
ಯಮನನ್ನು ಗದರಿಸಿದವರು, ಬೆದರಿಸಿದವರು, ಯಮನಿಗೆ ಶಾಪ ಕೊಟ್ಟವರು, ಇಂಥವ್ರು ಯಾರಾದರೂ ಇದ್ದಾರಾ ಅಂಥ ಕಥೆಯನ್ನು ಇವತ್ತು ನಾವು ಅವಲೋಕನ ಮಾಡುವಂಥದ್ದು. ಆ ಶಕ್ತಿ ಎಲ್ಲಿಂದ ಬರ್ತದೆ ಅಂತ ಅದನ್ನು ಅವಲೋಕನ ಮಾಡುವಂಥದ್ದು. ಇದು ಒಬ್ಬ ಬ್ರಾಹ್ಮಣ, ಬಹುವ ಬ್ರಾಹ್ಮಣ ಕಶ್ಚಿತ್, ಕಥೆಯೆಲ್ಲ ಶುರುವಾಗ್ತದಲ್ವ. ಒಂದಲ್ಲ ಒಂದು ಊರಿನಲ್ಲಿ ಒಬ್ಬ ಬಡ ಬ್ರಾಹ್ಮಣನಿದ್ದ ಅಂತಲೋ, ಬಡ ಬ್ರಾಹ್ಮಣನಿದ್ದ ಅಂತಲೋ ಏನೋ ಒಂದು ಅಂದ್ಕೊಳ್ಳಿ ನೀವು. ಮಾಂಡವ್ಯ ಇತಿ ವಿಶ್ರುತಃ, ಅವನ ಹೆಸರು ಮಾಂಡವ್ಯ. ಈ ಕಥೆ ನಿಮಗೆ ಗೊತ್ತಿರ್ಬೋದು, ಆದರೆ ಈ ದೃಷ್ಟಿಯಿಂದ ನೋಡಿ ಅಂತ ಇವತ್ತು ನಾವು ಈ ಜೀವಯಾನದ ನಡುವೆ ಯಾವುದನ್ನು ಚಿಂತನೆ ಮಾಡ್ತಾ ಇದ್ದೇವೋ ಆ ದೃಷ್ಟಿಯಿಂದ ನೋಡಿದರೆ ಕತೆ ಮತ್ತೆ ಹೊಸದಾಗ್ತದೆ ಅಂತ. ಹೆಸರು ಮಾಂಡವ್ಯ ಅಂತ. ಮುನಿ ಮಾಂಡವ್ಯ, ಧೃತಿಮಾನ್ ಸರ್ವಧರ್ಮಜ್ಞ ಸತ್ಯೇಚ ತಪಸ್ಸಿ ಸ್ಥಿತ. ಧೃತಿ ಉಳ್ಳವನವನು, ವಿಚಲಿತನಾಗುವವನಲ್ಲ. ಧೃತಿ ಅಂದರೆ ಏನು? ಬಿರುಗಾಳಿ ಬೀಸಿದರೆ ಮರಗಳು ಬುಡಮೇಲಾಗ್ತವೆ, ಪರ್ವತ, ಅದಕ್ಕೆ ಧೃತಿ ಅಂತ ಹೆಸರು ಅಂತ. ಹಾಗೆ ಈ ಲೋಕದಲ್ಲಿ ಎಷ್ಟೋ ರೀತಿಯ ಗಾಳಿಗಳು ಬೀಸ್ತಾ ಇರ್ತವೆ ನಮ್ಮ ಮೇಲೆ. ಪಶ್ಚಿಮದಿಂದ ಗಾಳಿ ಬೀಸ್ತದೆ, ಮತ್ತೊಂದು ಕಡೆಯಿಂದ ಗಾಳಿ ಬೀಸ್ತದೆ. ನಮಗೆ ಧೃತಿ ಬೇಕು ಅಂತ. ನಾವು ನಮ್ಮದು ಯಾವುದನ್ನು ಕೂಡ ಬಿಡಬಾರ್ದು, ಕಳ್ಕೊಳ್ಬಾರ್ದು, ನಮ್ಮ ನೆಲೆಯನ್ನು ನಾವು ಕಳ್ಕೊಳ್ಬಾರ್ದು ಅಂತ. ಧೃತಿ ಉಳ್ಳವನು, ಸತ್ಯೇಚ ತಪಸ್ಸಿ ಸ್ಥಿತ, ಸತ್ಯವಾದ ತಪಸ್ಸಿನಲ್ಲಿ ನೆಲೆ ನಿಂತವನು, ಸುಳ್ಳೆ ತಪಸ್ಸಲ್ಲ. ಸಂಧ್ಯಾ ವಂದನೆ ಮಾಡ್ತಾ ಇರೋದು, ಅಲ್ಲೊಂದು ನಾಯಿ ಬಂದು ಹೋದ್ರೂ ಕೂಡ ಗೊತ್ತಿರುತ್ತೆ. ಸಂಧ್ಯಾ ವಂದನೆ ಮಾಡೋ ಹೊತ್ತಲ್ಲಿ ಬಿಳಿ ನಾಯಿ ಬಂತು, ಒಂದು 5 ನಿಮಿಷ ಬಿಟ್ಟು ಕೆಂಪು ನಾಯಿ ಬಂತು, ಅದು ಎಷ್ಟು ಸಾರಿ ಬೊಗಳ್ತು, ಅದು ಯಾವ ಕಡೆ ನೋಡ್ತು, ಬಾಲ ಎಷ್ಟು ಸಾರಿ ಎಲ್ಲಾಡಿಸ್ತು, ಎಲ್ಲವೂ ಗೊತ್ತಿದ್ರೆ ನಿಮಗೆ, ನೀವು ಒಂದೋ ಸಂಧ್ಯಾ ವಂದನೆ ಮಾಡಿಲ್ಲ ಅಂತ ಅರ್ಥ ಅದಕ್ಕೆ. ಅಥವಾ ಸಂಧ್ಯಾ ವಂದನೆ ನಾಯಿಯ ಕುರಿತಾಗಿ ನಡೆದಿದೆ. ನಾಯಿಯ ಉಪಾಸನೆ ತುಂಬ ಒಳ್ಳೆಯ ರೀತಿಯಿಂದ ನಡೆದಿದೆ. ಯಾಕೆಂದರೆ ನಮ್ಮ ಮನಸ್ಸು ಎಲ್ಲಿದೆಯೋ ಉಪಾಸನೆ ಸಲ್ಲೋದು ಅಲ್ಲಿಗೆ ಅಂತ. ಮನವೆಲ್ಲಿಯೋ ನಮನ ವಲ್ಲಿಗೆ ಅಂತ, ಮನವೆಲ್ಲಿಯೋ ನಮನ ವಲ್ಲಿಗೆ ಅಂತ. ಅದು ನೆನಪಿದ್ರೆ ಗೊತ್ತಾಗತ್ತೆ ನಿಮಗೆ ಅಂತ. ಅದು ನೆನಪು ಮಾಡ್ಕೊಳ್ಳಿ. ಚಪ್ಪಲಿ ಹೊರಗಡೆ ಬಿಟ್ಟು ದೇವರ ದರ್ಶನ ಮಾಡೋಕ್ಕೆ ಹೋಗಿ ದೇವ್ರ ಮುಂದೆ ಕೈ ಮುಗಿದು ನಿಂತಾಗ ಚಪ್ಪಲಿ ನೆನಪಾದರೆ ಈ ನಮಸ್ಕಾರ ಸೀದಾ ಅಲ್ಲಿಗೆ ಹೋಗುತ್ತೆ ಅಂತ, ಚಪ್ಪಲಿಗೆ ಹೋಗುತ್ತೆ ಅಂತ. ಹಾಗಾಗಿ ಮನಸ್ಸು ತುಂಬ ಮುಖ್ಯ ಅಂತ. ಸತ್ಯೇಚ ತಪಸ್ಸು ಸ್ಥಿತ ಅಂದ್ರೆ ಹಾಗೆ ಅಂತ. ಸತ್ಯವಾದ ತಪಸ್ಸು, ಸುಳ್ಳೆ ತಪಸ್ಸಲ್ಲ, ತೋರಿಕೆ ತಪಸ್ಸಲ್ಲ ಅಂತ. ಒಂದು ಪುಟ್ಟ ಆಶ್ರಮವನ್ನು ಕಟ್ಕೊಂಡಿದ್ದ, ಸರಳವಾದ ಒಂದು ನಿರ್ಮಾಣ. ಅದು ತುಂಬ ಸರಳವಾಗಿರ್ತಕ್ಕಂಥ ಜೀವನ. ಆ ಆಶ್ರಮದ ಮುಂದೆ ಒಂದು ಮರ, ಒಂದು ಶುಭ ವೃಕ್ಷ. ಆ ಶುಭ ವೃಕ್ಷದ ಬುಡದಲ್ಲಿ ಕೂತ್ಕೊಂಡು ತಪಸ್ಸು ಮಾಡುವಾಗ ಆ ಮಹಾಯೋಗಿ, ಮಹಾಭಾರತವನ್ನು ಹಾಗೆ ಕರೆದಿದ್ದೆ ಮಹಾಯೋಗಿ ಅಂತ, ಎರಡೂ ಕೈಗಳನ್ನು ಮೇಲಕ್ಕೆತ್ತಿ, ತನ್ನ ಎರಡೂ ಕೈಗಳನ್ನು ಮೇಲಕ್ಕೆತ್ತಿ ಮೌನದಲ್ಲಿ ನೆಲೆ ನಿಂತಿದ್ರಂತೆ ಮಾಂಡವ್ಯ. ಮೌನ ಅಂದ್ರೇನು? ನಿಶ್ಶಬ್ದ. ಕೋಣೆ ಒಳಗೆ ಹೋಗಿ ಬಾಗಿಲು ಹಾಕಿ ಕುಳಿತುಕೊಂಡ್ರೆ ನಿಶ್ಶಬ್ದ ಅಲ್ವಾ? ಮಾತಾಡಬಾರ್ದು. ಕೋಣೆ ಒಳಗೆ ಕುಳಿತು ಬಾಗಿಲು ಹಾಕಿಕೊಂಡು ಮಾತಾಡದೆ ಕೂತ್ಕೊಂಡ್ರೆ ನಿಶ್ಶಬ್ದ ಅಲ್ವಾ? ಅದು ಮನಸ್ಸಿನೊಳಗೆ ಎಷ್ಟು ಶಬ್ದ ಇದೆ. ಶುರುವಾಗೋದೇ ಆಗೋದು ಅಂತ. ನಮಗೇನಾದ್ರು ಏಕಾಂತ ಸಿಕ್ಕಿದ್ರೆ, ಬೇರೆ ಏನೋ ವಿಷಯಗಳು ನಮ್ಮ ಮುಂದೆ ಇಲ್ಲ ಅಂತಾದರೆ ಮನೋರಾಜ್ಯ ಪ್ರಾರಂಭ ಆಗುತ್ತೆ ನೋಡಿ. ಎಲ್ಲಿಂದ ಎಲ್ಲಿಗೆ ಓಡಾಟ ಅದರದ್ದು ಕ್ಷಣ ಮಾತ್ರದಲ್ಲಿ ಏನೆಲ್ಲ ಬಂದು ಹೋಗುತ್ತೆ ಮನಸ್ಸಲ್ಲಿ. ಅನುಭವಿಸ್ತಾ ಇದ್ದಿದ್ದು, ಮುಂದಿನದ್ದು, ಹಿಂದಿನದ್ದು ಎಲ್ಲ ಮನಸ್ಸಿನಲ್ಲಿ ತಾಂಡವ ಆಡ್ತಕ್ಕಂಥ ಸಂದರ್ಭ ಅಂತ. ಮೌನ ಅಲ್ಲ ಅದು. ಏಕಾದಶಿ ಕಾಷ್ಠಾ ಮೌನ. ಕೆಲವರು 100 ಚೀಟಿ ಬರೆದಿರ್ತಾರೆ ಅಂತ ಬೆಳಗಿಂದ ಸಂಜೆ ಒಳಗೆ ಅಂತ. ಅದು ಬೇರೆ ರೂಪದಲ್ಲಿ ಹೋಗ್ತಾ ಇದೆ ಮಾತು. ಅದು ನಾಲಿಗೆ ಬಳಸ್ತಾ ಇಲ್ಲ ಅಷ್ಟೇ, ಚೀಟಿ ಬಳಸ್ತಾ ಇದ್ದಾನೆ ಅವನು, ಮಾತಾಡ್ತಾ ಇದ್ದಾನೆ ಅವನು, ಮಾತಾಡದೇ ಇಲ್ಲ ಅಂತ. ಸರಿಯಾದ ಮೌನ ಅಂದರೆ ಮನಸ್ಸು ಮೌನ ಆಗಬೇಕು, ಮಾತು ಮಾತ್ರ ಅಲ್ಲ, ಮನಸ್ಸು ಮೌನ ಆಗಬೇಕು. ಅದು ನಿಜವಾದ ಮೌನ ಅದು ಅಂತ. ದೇಹವೂ ಸುಮ್ಮನಾಗಬೇಕು, ಮಾತು ಸುಮ್ಮನಾಗಬೇಕು, ಮನಸ್ಸು ಕೂಡ ಸುಮ್ಮನಾಗಬೇಕು. ತ್ರಿಕರಣ ಮೌನ. ಅಂಥ ಮೌನದಲ್ಲಿ ಆತ ನೆಲೆ ನಿಂತಿದ್ದ. ಎಷ್ಟೋ ಕಾಲ ಆಗೋಗಿದೆ ಮೌನದಲ್ಲಿರ್ತಾ, ತಪಸ್ಸಿನಲ್ಲಿರ್ತಾ ಸುಮಾರು ಸಮಯವೇ ಕಳೆದು ಹೋಗಿದೆ. ಏನೂ ಘಟನೆಗಳಿಲ್ಲ.
ಸೂರ್ಯೋದಯ ಆಗ್ತಾ ಇದೆ, ಸೂರ್ಯಾಸ್ತ ಆಗ್ತಾ ಇದೆ, ಏನೂ ವ್ಯತ್ಯಾಸ ಇಲ್ಲ. ಆದರೆ ಒಂದು ದಿನ ಒಂದು ಘಟನೆ ನಡೆಯಿತು. ಅದು ಮಾಂಡವನಿಗೆ ನೇರವಾಗಿ ಸಂಬಂಧಪಟ್ಟ ಘಟನೆ ಅಲ್ಲ. ಅದು ಕಳ್ಳರ ತಂಡ ಅದು ಕದ್ದ ಗಂಟನ್ನು ತೆಗೆದುಕೊಂಡು ಓಡಿ ಬರ್ತಾ ಇದೆ ಅಂತ. ಯಾಕೆಂದರೆ ಹಿಂದಿನಿಂದ ರಾಜಭಟ್ರು ಬರ್ತಾ ಇದ್ದಾರೆ. ಹಿಂದಿನಿಂದ ರಾಜಭಟ್ರು ಬರ್ತಾ ಇರೋದು ನೋಡಿದರೆ ಬಹುಶಃ ಅದು ಅರಮನೆಯ ಸಂಪತ್ತೇ ಆಗಿರಬೇಕು. ಅದು ಅರಮನೆಗೆ ಕಳ್ಳರು ಕನ್ನ ಹಾಕಿರಬೇಕು ಅಂತ ಅನಿಸ್ತದೆ. ಹಾಗಾಗಿ ಮುಂದೆ ಮುಂದೆ ಕಳ್ಳರ ಗುಂಪು, ಹಿಂದೆ ಹಿಂದೆ ರಾಜಭಟರ ರಕ್ಷಕ ಭಟರ ಗುಂಪು ಓಡಿ ಬರ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಅವರು ಇವರು ಎರಡು ಸ್ವಲ್ಪ ಅಂತರ ಇದೆ. ರಾಜಭಟರು ಸ್ವಲ್ಪ ಹಿಂದಕ್ಕಿದ್ದಾರೆ, ಕಳ್ಳರು ಸ್ವಲ್ಪ ಮುಂದಕ್ಕಿದ್ದಾರೆ. ಕಳ್ಳರು ಹಾಗೆ ಸ್ವಲ್ಪ ಮುಂದಕ್ಕೆ ಇರ್ತಾರೆ, ಅವರು ಪೊಲೀಸರಿಗಿಂತ ಒಂದು ಹೆಜ್ಜೆ ಮುಂದಿರ್ತಾರೆ ಯಾವಾಗಲೂ ಅಂತ. ಅವರಿಗೆ ಕಳ್ಳರು ಅಂತ ಹೆಸರು ಅಂತ. ಆದರೆ ಅವರು ಗಾಬರಿಯಾಗಿದ್ದಾರೆ ಕಳ್ಳರು. ಯಾಕೆಂದರೆ ಯಾವ ಕ್ಷಣದಲ್ಲಿ ಕೂಡ ಅವರು ಬಂದು ಹಿಡಿಬೋದು ಅಂತ ಸಂದರ್ಭ ಐತೆ, ತಪ್ಪಿಸ್ಕೊಳ್ಬೋದು ಅಂತ ಅನಿಸ್ತಾ ಇಲ್ಲ ಅವರಿಗೆ. ಹಾಗಾಗಿ ಆ ಕಡೆ ಈ ಕಡೆ ನೋಡಿದರು. ಮುನಿಗಳು ತಪಸ್ಸಿಗೆ ಕೊಡ್ತಿದ್ದಾರೆ, ಎರಡು ಕೈ ಮೇಲೆತ್ತಿ ಏಕಾಗ್ರ ಚಿತ್ತದಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ. ಆಶ್ರಮ ಏನು ಸಂಶಯ ಬರಲಾರದು ಅಂತ. ಹಾಗಾಗಿ ಅಲ್ಲೇ ಒಂದು ಕಡೆ ಆ ದ್ರವ್ಯವನ್ನು, ಆ ಸಂಪತ್ತನ್ನು ಎಸೆದು ಒಂದು ಮೂಲೆಯಲ್ಲಿ ಕಣ್ಣಿಗೆ ಕಾಣದಂತೆ ಅವರು ಅಲ್ಲೇ ಅಡಗಿಕೊಂಡರು ಅಂತ. ಅಡಗಿ ಕುಳಿತುಕೊಂಡರು. ಆಶ್ರಮದ ಪರಿಸರದಲ್ಲಿ ಕಳ್ಳತನ, ಸುಳ್ಳು, ಮೋಸ ಇದೆಲ್ಲ ಕೆಲವು ಸಾರಿ ಹುಡ್ಕೊಂಡು ಬರುತ್ತೆ ಅಂತ. ಆಶ್ರಮ, ಮಠ ಅಥವಾ ಇಂಥ ಒಂದು ದೇವಸ್ಥಾನ, ಅಂಥ ಒಂದು ಪವಿತ್ರ ಸ್ಥಾನಗಳನ್ನು ಹುಡ್ಕೊಂಡು ಬಂದು ಅಲ್ಲಿ ಯಾರಿಗೂ ಗೊತ್ತಾಗದೇ ಇರುವಂತೆ ಮರೆಯಾಗಿ ಕೂತು ಬಿಡೋ ಸಂದರ್ಭ ಇದೆ ಅಂತ. ಕಲಿಯ ಪ್ರಯತ್ನವೇ ಆಗಿರ್ತದಂತೆ ಕಲಿಯುಗದಲ್ಲಿ. ಎಲ್ಲಿ ಧರ್ಮ ಅಂತ, ಯಾವುದು ಧರ್ಮ ಅಂತ ಇರಬೇಕೋ ಅಲ್ಲಿ ಹೋಗಿ ಧರ್ಮದ ಹಿಂದೆ ತಾನು ಅವಿತುಕೊಳ್ಳುವಂಥದ್ದು, ಧರ್ಮದ ಮರೆಯಲ್ಲಿ ತಾನು ಅವಿತುಕೊಂಡು ಬಿಡುವಂಥದ್ದು. ಈ ಕಳ್ಳರದ್ದು ಕೂಡ ಅಂಥದ್ದೇ ಪ್ರಯತ್ನ. ಹಾಗಾಗಿ ಆಶ್ರಮಕ್ಕೆ ಚೋರ ಪ್ರವೇಶ ಆಯಿತು. ಆಶ್ರಮದಲ್ಲಿ ಕದ್ದ ಮಾಲು, ಕದ್ದ ವಸ್ತು ಅದು ಬಂತು. ಸ್ವಲ್ಪ ಹಿಂದಿನಿಂದ ಒಂದು ಚೂರು ಸಮಯ ಕಳೆದು ರಾಜಭಟರು ಬಂದರು. ರಾಜಭಟರು ಹುಡುಕ್ತಾ ಇದ್ದಾರೆ, ಇಲ್ಲ ಎಲ್ಲೋ ಅಡಗಿರಬೇಕು ಕಳ್ಳರು ಅಂತ ಅವ್ರ ಭಾವನೆ, ಅಥವಾ ಯಾವ ಕಡೆ ಹೋದರು ಅಂತ ಮುನಿಯನ್ನು ಕೇಳ್ತಾರೆ ಅವರು. ಕಳ್ಳರನ್ನು ನೋಡಿದ್ರಾ? ಒಂದು ಕೊಂಚ ಮೊದಲು, ಸ್ವಲ್ಪ ಹೊತ್ತಿನ ಮೊದಲು ಕಳ್ಳರ ಗುಂಪೊಂದು ಈ ಕಡೆಗೆ ಓಡಿ ಬಂತ. ಅವ್ರು ಯಾವ ಕಡೆ ಹೋದರು, ಯಾವ ದಿಕ್ಕಿಗೆ ಹೋದರು? ನಾವು ಆ ಕಡೆಗೆ ಹೋಗಬೇಕು, ಅವ್ರನ್ನ ಹಿಡಿಬೇಕು ನಮಗೆ ಅಂತ. ಮಾಂಡವ್ಯ ಮಾತಾಡಲಿಲ್ಲ. ಯಾಕೆ? ಕಳ್ಳರನ್ನು ರಕ್ಷಣೆ ಮಾಡಬೇಕು ಅಂತನಾ? ಕಳ್ಳರು ಬಂದಿದ್ದೇ ಅರಿವಿರಲಾರದು. ಮಾಂಡವ್ಯನ ಮಹಾಮೌನಕ್ಕೆ ಕಳ್ಳರು ಬಂದಿದ್ದೇ ಗೊತ್ತಿರಲಾರದು ಅಂತ. ಹಾಗಾಗಿ ಗೊತ್ತಿಲ್ಲದಿರುವುದು ಒಂದು, ಮತ್ತು ಮೌನ ಮತ್ತೊಂದು. ಹಾಗಾಗಿ ಪ್ರತ್ಯುತ್ತರ ಕೊಡಲಿಲ್ಲ, ಹ್ಞೂ ಹೇಳಲಿಲ್ಲ, ತಪ್ಪು ಸರಿ ಹೇಳಲಿಲ್ಲ. ಯಾವ ಕಡೆ ಬಂದರು, ಯಾವ ಕಡೆ ಹೋದರು, ಏನೊಂದು ಮಾತಾಡಲಿಲ್ಲ. ಅವರಿಗೆ ಸ್ವಲ್ಪ ವಿಚಿತ್ರ ಆಯಿತು, ಯಾಕೆ ಇವರು ಕೇಳಿದ್ರು ಮಾತಾಡ್ತಾ ಇಲ್ವಲ್ಲ ಎಂಬುದಾಗಿ. ಅವರಲ್ಲಿ ಸ್ವಲ್ಪ ಹುಡುಕಾಟ ಶುರು ಮಾಡಿದರು. ಆಶ್ರಮದ ಸುತ್ತಮುತ್ತ, ಆಶ್ರಮದ ಪರಿಸರದಲ್ಲಿ ಹುಡುಕಾಟ ಶುರು ಮಾಡಿದ್ರು. ಹುಡುಕಿದಾಗ ಕಳ್ಳರು ಸಿಕ್ಕಿದ್ರು, ಸೊತ್ತು ಸಿಕ್ಕಿತು. ಇಷ್ಟಕ್ಕೆ ಸುಖಾಂತಿ ಆಗಬೇಕಾಗಿತ್ತು, ಅದು ಆಗಲಿಲ್ಲ. ಯಾಕಾಗಲಿಲ್ಲ ಅಂದರೆ ತಪ್ಪು ನಿಶ್ಚಯ ಒಂದು, ತಪ್ಪು ನಿರ್ಣಯ ಒಂದು. ರಾಜಭಟರಿಗೆ ಇವನೂ ಆ ಮುನಿಯೂ ಕೂಡ ಕಳ್ಳ ಅಂತ ಅನ್ನಿಸ್ತು. ಒಂದೋ ಇವನೇ ಕಳ್ಳ ಅಥವಾ ಕಳ್ಳರ ಜೊತೆ ಸೇರ್ಕೊಂಡಿದ್ದಾನೆ, ಎರಡರಲ್ಲೊಂದು. ಯಾಕೆಂದರೆ ಇವನ ಆಶ್ರಮದಲ್ಲಿ ಯಾಕೆ ಕಳ್ಳರಿಗೆ ಆಶ್ರಯ ಕೊಟ್ಟಿದ್ದು? ಸೊತ್ತು ಯಾಕೆ ಅಲ್ಲಿದೆ? ಹಾಗಾಗಿ ಇವನು ಕೂಡ ಸೇರಿದ್ದಾನೆ ಅವರ ಜೊತೆಯಲ್ಲಿ ಎಂಬ ಭಾವ ಅವರಿಗೆ ಬಂತು. ಕಳ್ಳರ ಜೊತೆಯಲ್ಲಿ ಮುನಿಯನ್ನು ಕೂಡ ಹಿಡ್ಕೊಂಡು ಹೋಗ್ತಾರೆ ರಾಜನ ಬಳಿಗೆ. ಆಗಿನ ಕಾಲದಲ್ಲಿ ರಾಜ ತೀರ್ಮಾನ ಕೊಡೋದು, ನ್ಯಾಯ ತೀರ್ಮಾನಗಳನ್ನು ದೊರೆ ಕೊಡಬೇಕು, ನ್ಯಾಯಪೀಠ ಅದು. ಇವತ್ತು ಕೋರ್ಟ್ ಇದ್ದಾಗೆ ಎರಡು ಒಂದೇ ಆಗಿತ್ತು. ಇವತ್ತು ಸರ್ಕಾರ ಬೇರೆ ಇದೆ, ನ್ಯಾಯಾಲಯ ಬೇರೆ ಇದೆ. ಅವತ್ತಿನ ಕಾಲದಲ್ಲಿ ಎರಡು ಒಂದೇ, ಅವನೇ ಸರ್ಕಾರ ಮತ್ತು ಅವನೇ ನ್ಯಾಯಾಲಯ. ರಾಜನ ಮುಂದೆ ಬಂತು. ರಾಜ ಹಿಂದೆ ಮುಂದೆ ನೋಡಲಿಲ್ಲ. ಇನ್ನು ಮುನಿ ವೇಷದಲ್ಲಿ ಇದ್ಕೊಂಡು ಇಂಥ ಕೆಲಸ ಮಾಡ್ತಾ ಇದ್ದಾನ, ಏರಿಸಿ ಶೂಲಕ್ಕೆ ಅಂತ. ಎಲ್ಲರನ್ನು ಕಳ್ಳರಿಗೇನು ಮಾಡ್ತಿರೋ ಅದನ್ನೇ ಮಾಡಿ ಅವನಿಗೂ ಕೂಡ ಅಂತ. ಕೆಲವು ಬಾರಿ ಇದನ್ನೆಲ್ಲ ನೋಡಿದಾಗ ಭಿಕಾರಿಯಾಗಿ ಬದುಕಿದ್ರು ಚಿಂತೆ ಇಲ್ಲ, ಆದರೆ ಅಧಿಕಾರಿಗಳಾಗಬಾರ್ದು.
ರಾಜಕಾರಣಿಗಳು ಕೂಡ, ರಾಜರು ಕೂಡ ಆಗಬಾರ್ದು ಅಂತ ಅನಿಸ್ಬಿಡ್ತದೆ. ಯಾಕೆಂದರೆ ಇವ್ರ ಕೈಯಲ್ಲಿ ಇಂಥ ಪಾಪಗಳಾಗ್ತವೆ. ಎಷ್ಟು ಮಾಡ್ತಾರೋ ತಮ್ಮ ಜೀವನದಲ್ಲಿ. ಕೆಲವು ಸಾರಿ ಈ ಸರ್ಕಾರದ ಅಧಿಕಾರಿಗಳನ್ನ ಗಮನಿಸಿದಾಗ ಇವರು ಏನಾಗ್ತಾರೋ ಮುಂದೆ ಅಂತ ಅನಿಸ್ಬಿಡತ್ತೆ ಅಂತ. ಪ್ರತಿನಿತ್ಯ ಪಾಪ ಸಂಗ್ರಹ, ನಿತ್ಯ ಅನ್ಯಾಯ ಮಾಡ್ತಾ ಇರ್ತಾರೆ. ಯಾರದ್ದೋ ಪ್ರಭಾವಕ್ಕೆ ಒಳಗಾಗಿ, ಯಾವುದೋ ಆಸೆಗೆ ಆಮಿಷಕ್ಕೆ ಒಳಗಾಗಿ, ಯಾರದ್ದೋ ಬದುಕಿಗೆ ಬೆಂಕಿ ಹಚ್ಚುತ್ತಾ ಇರ್ತಾರೆ, ಪ್ರತಿನಿತ್ಯ ಮಾಡ್ತಾ ಇರ್ತಾರೆ. ಜೀವಹರಣ, ಜೀವನಹರಣ ಎರಡೂ ಆಗ್ತಾ ಇರುತ್ತೆ. ಜೀವನವೇ ಹಾಳಾಗೋಯ್ತು, ಇಂಥದ್ದು ಜೀವವೇ ಹೋಗುವಂಥದ್ದು. ನ್ಯಾಯಸ್ಥಾನದಲ್ಲಿರುವಂಥವನು ತಪ್ಪು ನಿರ್ಣಯ ಕೊಟ್ಟರೆ ಯಾರೋ ನಿರಪರಾಧಿಗೆ ಗಲ್ಲು ಶಿಕ್ಷೆ ಆಗ್ಬೋದು. ಜೀವಹರಣ ಅದು. ಆ ಪಾಪಕ್ಕೆ ಪ್ರಾಯಶ್ಚಿತ್ತವೇ ಇಲ್ಲ ಅಂತ, ಅದು ಕ್ಷಮೆನೇ ಇಲ್ಲ ಅದಕ್ಕೆ ಅಂತ. ಯಾಕೆಂದರೆ ಒಂದು ಮುಗ್ಧ ಜೀವ, ನಿರಪರಾಧ ಜೀವ ಅದು ಕ್ಲೇಶಕ್ಕೊಳಗಾಯಿತು ಅಂದರೆ, ಗೊತ್ತಿದ್ದು ಮಾಡಿದ ಅಂತಂದರೆ ಆ ಜಾಗದಲ್ಲಿದ್ದವನು ಅದು ಕ್ಷಮೆ ಇಲ್ಲ ಅದಕ್ಕೆ ಅಂತ ನಿತ್ಯ ಮಾಡ್ತಾರೆ. ಹಾಗಾಗಿ ನಮಗೆ ಒಳ್ಳೆಯದು ಯಾವುದೊಂದು ಈ ಜವಾಬ್ದಾರಿಗಳ ಜಾಗಗಳೇ ಇಂಥ ಸ್ಥಾನಗಳೇ ಬರದೇ ಇರುವಂಥದ್ದು, ಯಾರು ಪಾಪದ ಸ್ಥಾನಗಳು ಅಂತ ಬಂದರೆ ನಮಗೆ ಬುದ್ಧಿ ನಟ್ಟಿಗಿರಬೇಕು, ನಮ್ಮ ಹೃದಯ ಶುದ್ಧ ಇರಬೇಕು, ಇದ್ದರೆ ಸರಿ ಅಂತ. ಯಾಕೆಂದರೆ ರಾಜ ರಾಷ್ಟ್ರಗತಂ ಪಾಪಂ, ಇಡೀ ರಾಷ್ಟ್ರದ ಪಾಪವೆಲ್ಲ ರಾಜನಿಗೆ ಹೋಗುವಂಥದ್ದು. ಆ ರಾಷ್ಟ್ರವನ್ನು ಪುಣ್ಯಶೀಲವಾಗಿ ಇಟ್ಟರೆ ಸರಿ ಅವನು, ಇಲ್ಲಿದ್ದರೆ ಅಲ್ಲಿ ನಡೆಯೋ ಪಾಪ ಎಲ್ಲ ಅವನಿಗೆ ಅಂತ. ಹಾಗಾಗಿ ಕೆಲವು ಸಾರಿ ಅನ್ನಿಸ್ಬಿಡ್ತದೆ ಅಂತ, ಈ ರಾಜರೋ ಅಥವಾ ಅಧಿಕಾರಿಗಳೋ ಈ ಜನ್ಮವೇ ತುಂಬ ಪಾಪದ ಜನ್ಮ ಅಂತ, ಪಾಪದ ಪರ್ವತ ಸಂಗ್ರಹ ಮಾಡೋಕ್ಕಿರೋಂಥ ಜನ್ಮ ಅಂತ. ಯಾಕೆ ಇದನ್ನು ನಾವು ಭಾವಿಸ್ತೇವೆ ಅಂದರೆ, ಈ ಜೀವನ ಇದೆಲ್ಲ ತುಂಬ ಚಿಕ್ಕದಿದು, ಇದು ಬರೀ 100 ವರ್ಷ, 100 ವರ್ಷ ಕೂಡ ಇರೋದಿಲ್ಲ. ಆದರೆ ಮುಂದಿನ ಜೀವನ ಇದೆಯಲ್ಲ, ಎಷ್ಟೋ ಬಾರಿ ಅದು ಈಗ ಮಾಡಿದ್ದನ್ನು ನಾವು 1000 ವರ್ಷ ಅನುಭವಿಸ್ಬೋದು, 1,00,000 ವರ್ಷ ಅನುಭವಿಸ್ಬೋದು, ಕೋಟಿ ವರ್ಷ ಅನುಭವಿಸ್ಬೋದು. ಕೆಲವು ಪಾಪಗಳು ಹೇಗಿರ್ತವೆ ಅಂದರೆ ಅವನು ವೈತರಣಿಯಿಂದ ಮೇಲಕ್ಕೆ ಬರೋದೇ ಇಲ್ಲ. ಸೃಷ್ಟಿ ಮುಗಿದು ಹೋಗ್ಬೇಕು, ಪುನಃ ಪ್ರಳಯ ಆಗಬೇಕು, ಮತ್ತೆ ಸೃಷ್ಟಿ ಆಗಬೇಕು, ಅಷ್ಟು ಕಾಲಲ್ಲೇ ಇರ್ತಾನೆ ಅವನು. ಅಂದರೆ ಅಷ್ಟು ದೀರ್ಘಕಾಲ ಅನುಭವಿಸ್ತಕ್ಕಂಥ ತಪ್ಪನ್ನು ನಾವಿಲ್ಲಿ ಮಾಡ್ಬೋದು ಅಂತ. ಅಲ್ಲ ಜಾಸ್ತಿ ಅವಕಾಶ, ಇಂಥ ಜಾಗಗಳಿದೆಯಲ್ಲ ತುಂಬ ಜಾಸ್ತಿ ಅವಕಾಶ ತಪ್ಪುಗಳನ್ನು ಮಾಡೋದಕ್ಕೆ ಅಂತ. ಹಾಗೆ ಅಂಥ ದೊಡ್ಡ ತಪ್ಪು ಆಗೋಯ್ತು. ರಾಜ ಭಟರು ತಪ್ಪು ನಿರ್ಣಯ ಮಾಡಿದರು, ಮೇಲಾಗಿ ರಾಜನು ಕೂಡ ಅದೇ ನಿರ್ಣಯಕ್ಕೆ ಅಸ್ತು ಅಂತಂದ್ಬಿಟ್ಟ. ಹಾಗಾಗಿ ಶೂಲಕ್ಕೇರಿಸಲಾಯಿತು ಕಳ್ಳರ ಜೊತೆಯಲ್ಲಿ ಮಾಂಡವ್ಯ ಮನೆಯನ್ನು. ಶೂಲಕ್ಕೇರಿಸೋದನ್ನು ಗೊತ್ತಾ ನಿಮಗೇನು ಅಂತ? ಶೂಲವನ್ನು ನೆಟ್ಟಿಗೆ ನಿಲ್ಲಿಸಿರ್ತಾರೆ, ಆ ಶೂಲದ ಮೇಲೆ ಯಾರಿಗೆ ಶಿಕ್ಷೆ ಆಗಿದೆಯೋ ಅಂಥವರನ್ನು ಕೂರಿಸ್ತಾರೆ. ಶೂಲದ ಮೇಲೆ ಕೂರಿಸಿ ಬಲವಾಗಿ ಒತ್ತಿದಾಗ ಆ ಶೂಲ ದೇಹದೊಳಗೆ ಹೊಕ್ಕು ವಿಸರ್ಜನಾಂಗಗಳು, ಜೀರ್ಣಾಂಗಗಳು ಇಂಥದ್ದನ್ನೆಲ್ಲ ಭೇದಿಸಿ ಹೃದಯದವರೆಗೂ ಹೋಗ್ಬೋದು, ಹೃದಯವನ್ನು ಕೂಡ ಭೇದಿಸ್ಬೋದು ಅಂತ. ಅದು ಒಳ ಹೊಕ್ಕಾಗ ಅವನು ಉಳಿಯೋ ಸಾಧ್ಯತೆಯೇ ಇಲ್ಲ ಮತ್ತೆ ಅಂತ. ಮತ್ತು ಜೀವ ಹೋಗುವಲ್ಲಿವರೆಗೆ ಅವನಿಗೆ ಅನ್ನ ನೀರು ಏನೂ ಇಲ್ಲ ಅಂತ, ಇದ್ದರೂ ಪ್ರಯೋಜನ ಇಲ್ಲ, ಯಾವುದೂ ಇಲ್ಲ ಅಂಗಗಳು ಒಳಗಡೆಗೆ. ಅವನು ಏನು ಏನು ಅಂತ ತಿಂದು ಪ್ರಯೋಜನ ಏನೂ ಇಲ್ಲ, ಆದರೆ ಏನನ್ನು ಕೂಡ ಅವನಿಗೆ ನೆರಳು ನೀರು ಏನನ್ನು ಕೂಡ ಕೊಡೋದಿಲ್ಲ. ಹಾಗೆ ಅವನು ಸಾಯಬೇಕು. ಇದು ಶೂಲಾರೋಪಣ. ಯಾರಿಗೆ? ಮಾಂಡವ್ಯ ಮುನಿಗೆ. ಒಮ್ಮೆ ರಾಮಸ್ಮರಣೆ ಮಾಡೋಣ. ಆ ಪಾಪ ಅಂಥ ಪಾಪ ಯಾವುದೋ ನಮ್ಮನ್ನು ಮುಟ್ಟದೇ ಇರಲಿ. ರಾಮ 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 ಸೀತಾ ರಾಮ ರಾಮ ರಾಮ. ರಾಮ 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 ಸೀತಾ ರಾಮ ರಾಮ ರಾಮ.
ರಾಮ 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 ಸೀತಾರಾಮ ರಾಮ ರಾಮ. ರಾಮ 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 ಸೀತಾರಾಮ ರಾಮ ರಾಮ. ರಾಮ 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 ಸೀತಾರಾಮ ರಾಮ ರಾಮ. ರಾಮ 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 ಸೀತಾರಾಮ ರಾಮ ರಾಮ. ರಾಮ 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 ಸೀತಾರಾಮ ರಾಮ ರಾಮ. ರಾಮ 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 ಸೀತಾರಾಮ ರಾಮ ರಾಮ. ರಾಮ 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 ಸೀತಾರಾಮ ರಾಮ ರಾಮ. ರಾಮ 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 ಸೀತಾರಾಮ ರಾಮ ರಾಮ. ರಾಮ 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 ಸೀತಾರಾಮ ರಾಮ ರಾಮ. ರಾಮ 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 ಸೀತಾರಾಮ ರಾಮ ರಾಮ. ರಾಮ 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 ಸೀತಾರಾಮ ರಾಮ ರಾಮ. ಕಷ್ಟಗಳು ಮಹಾತ್ಮರಿಗೆ ಏಕೆ ಬರ್ತವೆ ಅಂತ. ಕಷ್ಟಗಳು ಎಲ್ಲರಿಗೂ ಬರ್ತವೆ. ಮಹಾತ್ಮರಿಗೆ ಮಹಾ ಕಷ್ಟಗಳು ಬರ್ತವೆ. ಮಾಂಡವ್ಯನಿಗೆ ಬಂದಂತೆ ಸಾಮಾನ್ಯ ಕಷ್ಟವಾದವು. ಯಾಕೆಂದರೆ ಅದಕ್ಕೆ ಎರಡು ಕಾರಣ. ಒಂದು ಕಾರಣ, ಅವರು ಮುಂದಕ್ಕೆ ಅಂತ ಯಾವುದನ್ನು ಬಾಕಿ ಇಡೋದಿಲ್ಲ ಅಂತ, ಎಲ್ಲ ಮುಗಿಸ್ತಾರೆ ಇಲ್ಲಿ ಅಂತ. ಮುಂದಿನ ಜನ್ಮಗಳು ಅಂಥ ಕಾರ್ಯಕ್ರಮಗಳು ಯಾವುದೂ ಇಲ್ಲ, ಇಲ್ಲೇ ಮುಗಿಸಿ ಹೋಗ್ಬೇಕು ಪೂರ್ತಿ ಅಂತ. ಇನ್ನೊಂದು ಕಾರಣ, ನಿಮ್ಮ ಕಷ್ಟ ಎಲ್ಲ ತಗೊಳ್ಳೋದವರು. ಎಷ್ಟೋ ಬಾರಿ ಲೋಕದ ಕಷ್ಟವನ್ನು ಅಂಥವ್ರು ಸ್ವೀಕಾರ ಮಾಡದೇ ಇದ್ರೆ ಲೋಕಕ್ಕೆ ಗತಿ ಏನು ಅಂತ. ಹಾಗಾಗಿ ಮಹಾಪುರುಷರ ಬದುಕೆಲ್ಲ ಹೀಗಿರುವಂಥದ್ದು ಅಂತ. ಹಾಗೆ ಅಂಥದ್ದೊಂದು ಅತಿ ಕಷ್ಟದ ಸ್ಥಿತಿ ಮಾಂಡವ್ಯ ಮುನಿಗೆ ಬಂತು. ಶೂಲಕ್ಕೆ ಏರಿಸಲಾಯಿತು, ಆದರೆ ಮಾತಾಡಲಿಲ್ಲ ಅಂತ. ಕೆಲವು ಸಾರಿ ಏನಾಗ್ತದೆ ಅಂದರೆ, ಮೌನವ್ರತ ಎಲ್ಲ ಸರಿ, ಸಣ್ಣ ಪುಟ್ಟರು ಮಾತಾಡೋದಿಲ್ಲ ಅಂತ, ದೊಡ್ಡವರು ಬಂದರೆ ಮಾತಾಡ್ಬಿಡೋದು ಅಂತ. ಆದರೆ ಇಲ್ಲಿಗೆ ಬಂದರು, ಜೀವಕ್ಕೆ ಬಂದರು, ರಾಜನ ಬಳಿ ಹೇಳ್ಬೋದಾಗಿತ್ತಲ್ವ ನಾನಲ್ಲ ಅಂತ. ಏನು ಮಾತಾಡಲಿಲ್ಲ ಅಂತ.
ಶೂಲಾರೋಪಣದ ಶಿಕ್ಷೆ ವಿಧಿಸಿದ್ರು ಕೂಡ ಮಾತಾಡಲಿಲ್ಲ. ಮೌನವ್ರತವನ್ನು ಭಂಗ ಮಾಡಲಿಲ್ಲ ಮಾಂಡವ್ಯ ಮುನಿ. ಶೂಲಕ್ಕೇರಿಸಿದಾಗ ಕೂಡ ಮಾತಾಡಲಿಲ್ಲ. ಮೌನವ್ರತವನ್ನು ಪೂರ್ತಿ ಮಾಡದೆ ಬಿಡಲಿಲ್ಲ ಅಂತ. ಆದರೆ ಅತಿ ವಿಚಿತ್ರ ಏನಂದರೆ ಮುನಿ ಸಾಯಲೇ ಇಲ್ಲ. ಕಳ್ಳರೆಲ್ಲ ಸತ್ತೋದ್ರು, ಆದರೆ ಮುನಿಗೆ ಸಾವು ಬರಲಿಲ್ಲ. ಎಷ್ಟೋ ದಿನಗಳ ಕಾಲ ಅನ್ನಾಹಾರಗಳೂ ಇಲ್ಲ, ನೆರಳು ಇಲ್ಲ, ನೀರು ಇಲ್ಲ, ಬೇರೆ ಯಾರೂ ಜನರೂ ಇಲ್ಲ. ಅಲ್ಲಿ ಬಿಸಿಲಲ್ಲೇ ಇರುವಂಥದ್ದು. ಅದು ತಪಸ್ಸಲ್ಲ, ಘೋರ ತಪಸ್ಸದು, ಅಂಥದ್ದದು. ಇಷ್ಟಾದರೂ ಕೂಡ ಶೂಲವು ದೇಹದ ಅನೇಕ ಅಂಗಗಳನ್ನು ಭೇದಿಸಿದರೂ ಕೂಡ, ಅನ್ನಾಹಾರಗಳಿಲ್ಲದಿದ್ರೂ ಕೂಡ ಮುನಿಗೆ ಸಾವು ಬರಲಿಲ್ಲ. ಧಾರಯಾಮಾಸ ಚ ಪ್ರಾಣ, ತನ್ನ ಪ್ರಾಣಗಳನ್ನು ಮುನಿ ಯೋಗ ಬಲದಿಂದ ಧಾರಣೆ ಮಾಡಿಕೊಂಡಿದ್ದ ಅಂತ. ಪ್ರಾಣಗಳನ್ನು ಬಿಡಲಿಲ್ಲ ಅಂತ. ಪ್ರಾಣಗಳ ಮೇಲೆ ಹತೋಟಿ ಬಂದರೆ ಹಾಗಾಗ್ತದೆ ಅಂತ. ಉಸಿರಿನ ಮೇಲೆ ಹತೋಟಿ ಬಂದರೆ ಉಸಿರಾಡ್ದೇ ಇರ್ಬೋದು. ಉಸಿರಾಡದೇ ಇರೋಂಥವ್ರು ಹೇಳ್ತಾರೆ, ಪ್ರಾಣಾಯಾಮ ಪರಿಪೂರ್ಣವಾಗಿ ಸಿದ್ಧಿ ಆಯಿತು ಅಂದರೆ ಕುಂಭಕ ದೀರ್ಘಕಾಲಕ್ಕೆ ಬರಲಿಕ್ಕೆ ಸಾಧ್ಯ. ಪ್ರಾಣಾಯಾಮದಲ್ಲಿ 3 ಇರ್ತದಲ್ವಾ? ಪ್ರಾಣಾಯಾಮದಲ್ಲಿ ಪೂರಕ, ರೇಚಕ, ರೋಚಕ ಅಲ್ಲ, ರೇಚಕ, ಕುಂಭಕ. ಏನು ಕುಂಭಕ? ಕುಂಭ ಅಂದರೆ ಗಡಿಗೆಯಲ್ಲಿ ಹಾಕಿ ಮುಚ್ಚಿಟ್ಟಾಗೆ ಅಂತ. ಉಸಿರನ್ನು ಕಟ್ಟಿ ಹಿಡಿಯುವಂಥದ್ದು ಅಂತ, ಅಥವಾ ಬಿಟ್ಟು ನಿಲ್ಲಿಸುವಂಥದ್ದು ಅಂತ. ಪೂರಕ ಅಂದರೆ ತಗೊಳ್ಳೋದು, ರೇಚಕ ಅಂದರೆ ಬಿಡೋದು, ಕುಂಭಕ ಅಂದರೆ ತಗೊಂಡು ನಿಲ್ಲಿಸೋದು, ಉಸಿರನ್ನು ಹಾಗೆ ಕಟ್ಟೋದು. ಪೂರಕ ಕುಂಭಕ ಅಂತ ಕರೀತಾರೆ ಅದಕ್ಕೆ. ರೇಚಕ ಕುಂಭಕ ಅಂದರೆ ಬಿಟ್ಟು ಹಾಗೆ ನಿಲ್ಲಿಸೋದು ಅಂತ, ಉಸಿರನ್ನು ಬಿಟ್ಟು ಮತ್ತೆ ತಗೊಳ್ಳೋದಲ್ಲ ಅಂತ, ತಗೊಳ್ಳದೇ ಇರುವಂಥದ್ದು ಅಂತ. ಇದು ಪೂರಕ ಕುಂಭಕ, ರೇಚಕ ಕುಂಭಕಗಳು. ಶಂಕರಾಚಾರ್ಯರು ಇನ್ನೊಂದು ಕುಂಭಕದ ಬಗ್ಗೆ ಹೇಳ್ತಾರೆ, ಕೇವಲ ಕುಂಭಕ ಅಂತ. ಕೇವಲ ಕುಂಭಕ ಅಂದರೆ ಪೂರಕ ರೇಚಕ ಎಲ್ಲ ಏನೂ ಇಲ್ಲ, ಉಸಿರು ತಗೊಳ್ಳೋದು ಬಿಡೋದು ಇದೆಲ್ಲ ಏನೂ ಇಲ್ಲ, ನಿಲ್ಲಿಸಿದ್ರಾಯ್ತು ಉಸಿರನ್ನು ಅಷ್ಟೇ ಅಂತ. ಹಾಗೆ ನಿಂತು ಹೋಗುತ್ತೆ ಉಸಿರು ಅಂತ. ತುಂಬ ಪ್ರಶಂಸೆ ಮಾಡ್ತಾರೆ ಅದನ್ನು. ಕೇವಲ ಕುಂಭಕ ಬರಬೇಕು ಅಂತವರು ತಮ್ಮ ಯೋಗ ತರಾವಳಿಯಲ್ಲಿ ಎತ್ತಿ ಎತ್ತಿ ಹೇಳ್ತಾರೆ ಅಂತ. ಅದು ಯೋಗ ಸಾಧನೆಯಿಂದ ಲಭಿಸುವಂಥದ್ದು, ಮಹಾಪುಣ್ಯದಿಂದ ಲಭಿಸುವಂಥದ್ದು. ಉಸಿರನ್ನು ಸಹಜವಾಗಿ ನಿಲ್ಲಿಸುವಂಥದ್ದು, ಯಾವಾಗ ಬೇಕಾದ್ರೆ ಆಗ ಅಂತ, ಸಮಾಜ ಸ್ಥಿತಿಗೆ ಹೋಗುವಂಥದ್ದು ಅಂತ. ಹಾಗೆ ಪ್ರಾಣಗಳ ಜಯ ಅದು. ಮಾಂಡವ್ಯ ಪ್ರಾಣವನ್ನು ತ್ಯಾಗ ಮಾಡಲಿಲ್ಲ. ಶೂಲಸ್ಥಸ್ಸತು ಧರ್ಮಾತ್ಮ ಕಾಲೇನ ಮಹತಾತಃ. ದಿನವಲ್ಲ ತಿಂಗಳುಗಳೇ ಉರುಳೋಗಿದೆ ಅಂತ. ಮುನಿ ಹಾಗೇ ಇರ್ತಾ ಅಂತ. ನಿರಾಹಾರೂಪಿ ವಿಪ್ರಶಿಹಿ ಮರಣಂ ಅಭ್ಯಪದ್ಯತ. ಸಾಯಲಿಲ್ಲ. ಮಾತ್ರವಲ್ಲ, ತಾನಿರುವಲ್ಲಿಗೆ ಋಷಿಗಳನ್ನು ಕರೆಸಿಕೊಡ್ತಾನೆ ಮಾಂಡವ್ಯ, ಬೇರೆ ಋಷಿಗಳನ್ನು. ತಪ್ಪಿಸುವಾಗ ಮಾಂಡವ್ಯ ಆ ಋಷಿಗಳಿಗೆಲ್ಲ ತಾಪ ಉಂಟಾಯ್ತಂತೆ, ಏನೋ ವೇದನೆ ಅವರಿಗೆ. ಯಾಕೆಂದರೆ ಅದೆಲ್ಲ ಒಂದೇ ಶ್ರುತಿಲಿರೋ ವೀಣೆ ಯಾವ್ದಾದ್ರು ಒಂದನ್ನು ಮಿಡಿದ್ರೆ ಉಳಿದು ಕೂಡ ಮಿಡಿತೇವೆ ಅಂತ ಹೇಳ್ತಾರಲ್ಲ ತಿಳಿದವರು, ಹಾಗೆ ಅದು ಅಂತ. ಈ ಮಾಂಡವ್ಯ ಮಹಾಮುನಿಗೆ ಕಷ್ಟ ಆಗುವಾಗ ಆ ಕಷ್ಟದ ಬಿಸಿ ಬೇರೆ ಮುನಿಗಳಿಗೂ ತಟ್ಟುತ್ತಂತೆ. ಹಾಗೆ ಮುಟ್ಟುತ್ತವ್ರಿಗೆ ಏನೋ ಆಗ್ತಾ ಇದೆ ಮಾಂಡವ್ಯ ಮುನಿಗೆ. ಅವನಿರುವಲ್ಲಿಗೆ ಅವರು ಪಕ್ಷಿಗಳ ರೂಪದಲ್ಲಿ ಬರ್ತಾರೆ. ಅವ್ರಿಗೆ ಆಶ್ಚರ್ಯ, ಯಾಕೆ ನೀನು ಹೀಗೆ ಅಂತ. ನಿಷ್ಪಾಪನೇನು ಅಂತ ಲೆಕ್ಕ, ಪುಣ್ಯಾತ್ಮನೇನು ಅಂತ ಲೆಕ್ಕ, ನಿನಗ್ಯಾಕೆ ಅಂತ ಸ್ಥಿತಿ ಬಂತು? ಕಿಂ ಪಾಪಂ ಕೃತವಾನಸಿ. ನೀನು ಪಾಪ ಮಾಡಿದೆ, ಏನು ಪಾಪ ಮಾಡಿದೆ? ಅದಕ್ಕೆ ಮಾಂಡವ್ಯ ಮುನಿ ಹೇಳಿದಂತೆ, ನಾನು ಯಾವ ಪಾಪವನ್ನು ಮಾಡಿಲ್ಲ. ನನ್ನ ಬುದ್ಧಿ ತಿಳಿದ ಬದುಕಿನಲ್ಲಿ ಯಾವ ತಪ್ಪನ್ನು ಕೂಡ ನಾನು ಮಾಡಿಲ್ಲ ಅಂತ. ನಾನು ಯಾರನ್ನು ಕೂಡ ದೋಷಿ ಅಂತ ಹೇಳೋದಿಲ್ಲ ನನ್ನ ವಿಷಯದಲ್ಲಿ. ಆಯಿತು ಹೀಗೆ, ಆದರೆ ನಂದೇನೂ ತಪ್ಪಿಲ್ಲ ಅಂತ. ಹೀಗೆ ಅವ್ರ ಮಧ್ಯೆ ಒಂದು ಸಂಭಾಷಣೆ ನಡೀತು. ಏತನ್ ಮಧ್ಯದಲ್ಲಿ ನಿಧಾನಕ್ಕೆ ಅದು ಬೇರೆಯವರಿಗೆ ಗೊತ್ತಾಗಕ್ಕೆ ಶುರುವಾಯಿತು. ಶೂಲಕ್ಕೇರಿಸಿದ್ರು ಕೂಡ ಮುನಿ ಸತ್ತಿಲ್ಲ. ಎಷ್ಟೋ ದಿನಗಳು ಕಳೆದಿದೆ, ಮುನಿಗೆ ಇನ್ನೂ ಜೀವ ಇದೆ ಅಂತ ವಿಷಯ ಅವರಿಗೆ ಗೊತ್ತಾಯಿತು. ಕೊನೆಗೆ ರಾಜಭಟರಿಗೆ ಗೊತ್ತಾಯಿತು, ರಾಜನಿಗೂ ಗೊತ್ತಾಯಿತು. ಆಗ ರಾಜನಿಗೆ ಜ್ಞಾನೋದಯವಾಯ್ತಂತೆ. ಇದು ಯಾರು ಸಾಮಾನ್ಯ ವ್ಯಕ್ತಿ ಇರಲಾರದು, ಯಾರು ನಿಜಕ್ಕೂ ಮಹಾತ್ಮ ಇರಬೇಕು. ಇಲ್ಲದಿದ್ದರೆ ಶೂಲವನ್ನು ಏರಿಸಿದ ಮೇಲೂ ಕೂಡ ಬದುಕೋದು ಹೇಗೆ? ಅನ್ನಾಹಾರಗಳು ನೀರು ಇಡದೆ ಇಷ್ಟು ಕಾಲ ಬದುಕಬೇಕು ಅಂದರೆ ಪ್ರಾಣದ ಮೇಲೆ ಆ ಪರಿಯ ನಿಯಂತ್ರಣ ಇರಬೇಕು. ಯಾರಿರ್ಬೋದು? ಕಳ್ಳ ಅಂತೂ ಅಲ್ಲ. ಇಂಥವನಿಗೆ ಕಳ್ಳತನದ ಅಗತ್ಯ.
ಶೂಲಕ್ಕೇರಿಸಿದರೂ ಪ್ರಾಣ ಹೋಗದಂತೆ ತಡೆಯುವ ಶಕ್ತಿ ಯಾರಿಗಿದೆ ಅಂಥವನಿಗೆ ಕಳ್ಳತನದಿಂದ ಆಗಬೇಕಾಗಿರುವಂಥದ್ದೇನು? ಕಳ್ಳತನ ಬಹಳ ದೂರ ಅವನಿಂದ ಅಂತ. ಜ್ಞಾನೋದಯ ಆಯಿತು ರಾಜನಿಗೆ ಅಂತ ಮೊದಲೇ ಆಗಬೇಕಾಗಿತ್ತು. ಯಾಕೆಂದರೆ ಒಂದು ಆಶ್ರಮ ಸರಳವಾಗಿರುವಂಥದ್ದು, ತಪಸ್ಸು ಮಾಡ್ತಾ ಇರುವಂಥ ಮುನಿ, ಅವನು ಯಾಕೆ ಮಾಡ್ತಾನೆ ಈ ಕೆಲಸವನ್ನು ಅಂತ ಬರ್ಬೋದಲ್ಲ ಯೋಚನೆ. ಈ ಕಳ್ಳರು ಬಹುಶಃ ಇಲ್ಲಿ ಆಶ್ರಯ ಪಟ್ಕೊಂಡಿರಬೇಕು, ಮುನಿಗೆ ಗೊತ್ತಾಗಿರಲಾರದು ಅಂತಲೂ ಯೋಚನೆ ಮಾಡ್ಬೋದಲ್ವಾ? ಒಳ್ಳೆ ಯೋಚನೆ ಮಾಡೋದಾದರೆ ಆ ಯೋಚನೆ ಮಾಡಿಲ್ಲ ನೋಡಿ ಆಗ ಅಂತ. ಹಾಗಾಗಿ ಹೀಗೆಲ್ಲ ಆಗಿದ್ದು ಅಂತ. ಒಳ್ಳೆಯದನ್ನು ಯೋಚನೆ ಮಾಡಬೇಕಾಗಿತ್ತಲ್ಲ ಒಳ್ಳೆಯವ್ರ ಬಗ್ಗೆ, ಹಾಗೆ ಮಾಡಿಲ್ಲ ನೋಡಿ. ಆದರೆ ಈಗ ಜ್ಞಾನೋದಯವಾಗಿದೆ. ರಾಜ ಓಡಿ ಬಂದ, ಇಡೀ ಪರಿವಾರ ಬಳಗ ಎಲ್ಲವನ್ನು, ಮಂತ್ರಿಗಳು ಮತ್ತೊಬ್ಬರು ಎಲ್ಲರನ್ನು ಕೂಡಿಕೊಂಡು ರಾಜ ಓಡೋಡಿ ಬಂದು ಬಿದ್ದ ಕಾಲಿಗೆ. ತಪ್ಪಾಯಿತು, ಗೊತ್ತಾಗಲಿಲ್ಲ, ಅಜ್ಞಾನದಿಂದ ಮಾಡಿದ್ದು, ದಯವಿಟ್ಟು ಕ್ಷಮಿಸಿ ಅಂತ. ಎಷ್ಟು ಸುಲಭ ನೋಡಿ ಕೇಳೋದು. ಶೂಲಕ್ಕೇರಿಸಿದ ಮೇಲೆ, ಅನ್ನಹಾರಗಳಿಲ್ಲದೆ ಎಷ್ಟೋ ದಿವಸ ಒಣಗಿಸಿದ ಮೇಲೆ ಬಿಸಿಲಲ್ಲಿ, ಕೊನೆಗೆ ಒಂದೇ ವಾಕ್ಯ ತಪ್ಪಾಯಿತು, ಗೊತ್ತಾಗಲಿಲ್ಲ ಅಂತ, ಅಡ್ಡ ಬಿದ್ದರೆ ಮುಗೀತು ಅಂತ. ಇಷ್ಟು ಸರಳವಾ? ಅಂದರೆ ಮಾಂಡವ್ಯನ ಮಟ್ಟಿಗೆ ಸರಳ ಹೋದು ಅಂತ. ಮಾಂಡವ್ಯ ಮುನಿ ಇರಲಿ ಬಿಡು ಅಂತ, ಕ್ಷಮಿಸಿದ್ದೇನೆ ನಾನು ಅಂತ. ಇಂಥ ಕಷ್ಟಗಳು ಬೇರೆಯವರಿಗೂ ಬರ್ಬೋದು, ಆದರೆ ಸಾಮಾನ್ಯರಿಗೂ ಮಾನ್ಯರಿಗೂ ಏನು ವ್ಯತ್ಯಾಸ ಇರುತ್ತೆ ಅಂದರೆ ಇದೇ ವ್ಯತ್ಯಾಸ ಅಂತ. ಆ ಕಷ್ಟ ಬಂದಾಗ ಅವ್ರು ಹೇಗೆ ಪ್ರತಿಕ್ರಿಯಿಸ್ತಾರೆ, ಕಷ್ಟ ಬರುವಾಗ ಎಲ್ಲರಿಗೂ ಒಂದೇ ರೀತಿ ಬರ್ಬೋದು ಅದು, ಆದರೆ ಪ್ರತಿಕ್ರಿಯಿಸುವ ರೀತಿ ಇದೆಯಲ್ಲ ಅದು ತುಂಬ ಭಿನ್ನ ಅದು ಅಂತ. ನೀವಾದರೆ ಏನು ಮಾಡ್ತಿದ್ದೀರಿ? ಮೊದಲು ರಾಜನಿಗೆ ಇಷ್ಟೊತ್ತಿಗೆ ಒಂದು 10 ಶಾಪ ಕೊಟ್ಟಾಗಿರ್ತಿತ್ತು. ಶೂಲ ಇರಿಸ್ಬೇಕಾದ್ರೆ ಶಾಪ ಕೊಟ್ಟಾಗಿರ್ತಿತ್ತು. ತಪಸ್ ಖರ್ಚಾಯಿತು, ಮೊದಲು ಇವನಿಗೆ ಶಾಪ ಕೊಡಲೇಬೇಕು ಒಂದು ಕೊಟ್ಟಿರ್ತಿದ್ರಿ ಅಲ್ವಾ? ಆದರೆ ಮಾಂಡವ್ಯ ಮುನಿ ಹಾಗೆ ಮಾಡಲಿಲ್ಲ. ನೀನು ಯಾರು, ನಿನ್ನ ಜ್ಞಾನ ಎಷ್ಟು, ಬಿಡು ಹೋಗಲಿ ಎನ್ನುವ ಉತ್ತರ ಬಂತಂತೆ. ರಾಜನಿಗೆ ಹೇಗಾದರೂ ಮಾಡಿ ಆ ತಪ್ಪನ್ನು ತಿದ್ಕೊಳ್ಬೇಕಲ್ಲ. ಈಗ ಮುನಿಯನ್ನು ಆ ಕಷ್ಟದಿಂದ ಬಿಡುಗಡೆ ಮಾಡಬೇಕಲ್ಲ. ಮುನಿಯನ್ನು ಶೂಲದಿಂದ ಇಳಿಸುವ ಪ್ರಯತ್ನ ನಡೆಯಿತು, ಆಗಲಿಲ್ಲ. ಶೂಲವನ್ನೇ ಇಳಿಸ್ಬೇಕಾಯ್ತು ಹೊರತು ಶೂಲದಿಂದ ಮುನಿಯನ್ನು ಇಳಿಸಲಿಕ್ಕೆ ಆಗಲಿಲ್ಲ. ಶೂಲವನ್ನು ಕಿತ್ತು ಪಕ್ಕಕ್ಕಿಡುವಂಥ, ಹಾಗೆ ಶೂಲದ ಸಹಿತವಾಗಿ ಮುನಿಯನ್ನು ಪಕ್ಕಕ್ಕೆ ಇರಿಸಿಕೊಳ್ಳುವಂಥ ಪರಿಸ್ಥಿತಿ ಅಂತ. ಆಮೇಲೆ ಶೂಲವನ್ನು ಕೀಳುವ ಪ್ರಯತ್ನವನ್ನು ತುಂಬ ಮಾಡ್ತಾರೆ. ಏನೇನು ಮಾಡಿದರೂ ಆ ಶೂಲ ಹೊರಗೆ ಬರಲಿಲ್ಲ, ಒಳಗೆ ಉಳ್ಕೊಂಡ್ಬಿಡ್ತು. ಹಾಗೆ ನೋಡಿ, ಮಾಡೋ ಸುಲಭ, ಆದರೆ ಅದ್ರ ಪರಿಹಾರ ಎಷ್ಟು ಕಷ್ಟ ನೋಡಿ ಅಂತ. ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ ಅಂತ ಹೇಳ್ತಾರಲ್ಲ. ಬಡದು ಬಿಡೋದು ಸುಲಭ, ಆಮೇಲೆ ಕೂಡಿಸೋದು ಒಂದು ಕನ್ನಡಿ ಅಂತ ಅನ್ಕೊಳ್ಳಿ ನೀವು. ಕನ್ನಡಿ ಒಡೆಯೋಕೆ ಎಷ್ಟೊತ್ತಬೇಕು, ಆದರೆ ಮತ್ತೆ ಕೂಡಿಸ್ಬೇಕು ಅಂತ ಆಗೋದೇ ಇಲ್ಲ ಅಂತ, ಸಾಧ್ಯವೇ ಇಲ್ಲ ಅದು ಅಂತ, ಅಂಥದ್ದದು ಅಂತ. ಹಾಗಾಗಿ ಏನೇನು ಮಾಡಿದರೂ ಆ ಶೂಲವನ್ನು ಯಾವಾಗ ಹೊರಗೆ ಸೆಳೀಲಿಕ್ಕೆ ಸಾಧ್ಯ ಆಗಲಿಲ್ಲ. ಶೂಲದ ಭಾಗ ಹೊರಗಡೆ ಏನು ಬಂದಿತ್ತೋ, ಹೊರಗಡೆ ಏನು ಉಳ್ಕೊಂಡಿತ್ತೋ ಅದಷ್ಟನ್ನೇ ಕತ್ತರಿಸ್ತಾರೆ ಆಗ. ಯಾಕೆ ಮುನಿಗೆ ಓಡಾಡಬೇಕು, ತನ್ನ ಕಾರ್ಯಗಳನ್ನು ಮಾಡ್ಕೋಬೇಕು, ಶೂಲ ಇದ್ದರೆ ಮಾಡ್ಕೊಳ್ಳೋಕ್ಕಾಗಲ್ಲ ಯಾವುದನ್ನೋ ಒಂದು ಕಾರಣಕ್ಕೆ. ಹೊರಗಿದ್ದ ಶೂಲದ ಭಾಗವನ್ನೆಲ್ಲ ಕತ್ತರಿಸಿ ತೆಗಿತಾರೆ, ಒಳಗಿರೋದು ಒಳಗೆ ಉಳ್ಕೊಂಡ್ಬಿಡ್ತು ಅಂತ. ಹೀಗಾಗಿ ಮುನಿ ಮಾಂಡವ್ಯ ಅಣಿ ಮಾಂಡವ್ಯ ಆದ. ಯಾಕೆಂದರೆ ಅಣಿ ಅಂದರೆ ಆ ಮೊನೆ ಇದೆಯಲ್ಲ, ಶೂಲದ ಮೊನೆ, ಅದು ಒಳಗೆ ಉಳ್ಕೊಂಡಿದ್ದರಿಂದ, ಶೂಲದ ಕೆಲವು ಭಾಗ ಒಳಗೆ ಉಳ್ಕೊಂಡಿದ್ದರಿಂದ ಅಥವಾ ಅಣಿಮಾಂಡವ್ಯನಾದ ಅಂತ ನೋಡಿ. ಇದು ಒಳಗೆ ಬಂದಿದ್ದು ಹೊರಗೆ ಹೋಗಲಿಕ್ಕೆ ಒಪ್ಪಲಿಲ್ಲ ನೋಡಿ ಇದು ಅಂತ. ಶೂಲವು ಕೂಡ ಇಂಥ ಪವಿತ್ರವಾದ ಜಾಗಕ್ಕೆ ಬಂದಿದ್ದಾನೆ ಅಂತ, ಇಲ್ಲೇ ಇರ್ತೇನೆ ಅಂತ ಅಂದ್ಕೊಂಡಿರ್ಬೇಕು ಅದು ಕೂಡ ಅಂತ, ಹಾಗಾಯ್ತದು ಅಂತ. ಹಾಗಾಗಿ ಅಣಿಮಾಂಡವ್ಯ ಎಂಬ ಹೆಸರಲ್ಲೇ ಆತ ಪ್ರಸಿದ್ಧನಾಗ್ತಾನೆ, ಹಾಗೆಯೇ ಲೋಕ ಸಂಚಾರ ಮಾಡ್ತಾನೆ, ಹಾಗೆ ತನ್ನ ತಪಸ್ಸನ್ನು ಆತ ಮುಂದುವರಿಸ್ತಾನೆ. ಅವನಿಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ, ಅದ್ರ ಪ್ರಶ್ನೆ ಇದೆ. ರಾಮ 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 ಸೀತಾ ರಾಮ 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 ಸೀತಾ ರಾಮ ರಾಮ ರಾಮ
ರಾಮ ರಾಮ ರಾಮ ಸೀತಾರಾಮ ರಾಮ ರಾಮ. 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 ರಾಮ 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 ಸೀತಾ ರಾಮ 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 ರಾಮ ರಾಮ. ಅಣಿಮಾಂಡವ್ಯ ಭೂಲೋಕದ ರಾಜನನ್ನು ಕ್ಷಮಿಸಿದ, ಆದರೆ ಯಮಲೋಕದ ರಾಜನನ್ನು ಕ್ಷಮಿಸಲಿಲ್ಲ. ಈ ಪ್ರಕರಣ ಇಲ್ಲಿಗೆ ಮುಗಿಲಿಲ್ಲ. ಅಣಿಮಾಂಡವ್ಯ ತನ್ನ ತಪೋಬಲದಿಂದ ನೇರವಾಗಿ ಯಮಲೋಕವನ್ನು ಸೇರ್ತಾನೆ. ಸಿಂಹಾಸನವನ್ನು ಏರಿ ಕುಳಿತಿದ್ದ ಯಮಧರ್ಮ ಪ್ರಭು ಅವನನ್ನು ಪ್ರಶ್ನೆ ಮಾಡ್ತಾನೆ, ಹೇಗೆ ನನಗೆ ಈ ಶಿಕ್ಷೆಯನ್ನು ಕೊಟ್ಟೇನೆ? ಬುದ್ಧಿ ಬಂದ ನಂತರ ಯಾವತ್ತೂ ನಾನು ತಪ್ಪನ್ನು ಮಾಡಿಲ್ಲ, ಚಿಕ್ಕದಾಗಲಿ ದೊಡ್ಡದಾಗಲಿ ಯಾವುದೇ ತಪ್ಪನ್ನು ಮಾಡಿಲ್ಲ. ಈ ಶಿಕ್ಷೆಯನ್ನು ಹೇಗೆ ನನಗೆ ವಿಧಿಸಿದೆ ನೀನು? ಈ ಪ್ರಶ್ನೆಯಲ್ಲಿ ನಮ್ಗೆ ಗೊತ್ತಾಗೋದೇನು ಅಂದರೆ, ಈ ಲೋಕದಲ್ಲಿ ನಮ್ಗೆ ಯಾವ ಶಿಕ್ಷೆಗಳು ವಿಧಿಸಲ್ಪಡ್ತವೆ, ಈ ಲೋಕದಲ್ಲಿ ಅದನ್ನು ಕೂಡ ವಿಧಿಸೋನು ಅವನೇ ಅಂತ. ಈ ಲೋಕದಲ್ಲಿ ನಮ್ಗೆ ಯಾವ ಕ್ಲೇಶಗಳು ಬರ್ತವೆ, ಯಾವ ದುಃಖಗಳು ಬರ್ತವೆ, ಸುಖಗಳು ಬರ್ತವೆ, ಅಲ್ಲಿಂದ ಬರುವಂಥದ್ದು. ಅದರ ಆ ಶಿಕ್ಷೆ ರಕ್ಷೆಗಳನ್ನು ಕೊಡುವಂಥ ಪ್ರಭು ಅವನು ಅಂತ. ಹಾಗಾಗಿ ನರಕಕ್ಕೆ ಹೋದ ನಂತರದಾದರೆ ವಿಷಯ ಬೇರೆ. ಈಗ ಉತ್ತರ ಸರಳ ಇತ್ತು, ಆ ಲೋಕದ ನನಗೆ ಸಂಬಂಧ ಇಲ್ಲ, ಸತ್ತ ಮೇಲಿನ ವಿಷಯ ನಾನಿದ್ರೆ ಹೇಳು, ನರಕ ಲೋಕಕ್ಕೆ ಬಂದ ಮೇಲಿನ ವಿಷಯ ನನ್ನದು ಅಂತ ಹೇಳಲಿಲ್ಲ ಯಮ ಅಲ್ಲಿ. ಹಾಗಲ್ಲ ಅದು. ನರಕ ಇಲ್ಲೂ ಇದೆ, ಅಲ್ಲೂ ಇದೆ. ಇಲ್ಲಿ ನರಕ ಯಾವುದು, ಅಲ್ಲಿ ನರಕ ಯಾವುದು ಗೊತ್ತು ನಿಮಗೆ? ಇಲ್ಲಿ ನರಕ ಯಾವುದು? ಈ ದೇಹದಿಂದ ಅನುಭವಿಸೋಕೆ ಸಾಧ್ಯ ಆಗೋಂಥ ದುಃಖ ಎಲ್ಲ ಇಲ್ಲಿ ನರಕ. ಈ ದೇಹದಿಂದ ಅನುಭವಿಸೋಕೆ ಸಾಧ್ಯ ಆಗದೇ ಇರೋ ದುಃಖ ಇದ್ದರೆ, ಅಂಥ ಪಾಪ ಇದ್ದರೆ, ಅಂಥ ದೊಡ್ಡ ಪಾಪ ಇದ್ದರೆ, ಈ ದೇಹ ತಡ್ಕೊಡೋದಿಲ್ಲ ಅಂತ ಆ ನೋವನ್ನು ಅಂತ, ಅಂಥ ನೋವನ್ನು ಕೊಡ್ತಕ್ಕಂಥ ಪಾಪ ಅಂತ ಆದರೆ ಅದಕ್ಕೆ ಆ ನರಕ ಬೇಕಾಗ್ತದೆ ಅಂತ. ಹಾಗಾಗಿ ಇಲ್ಲೂ ಅಲ್ಲೂ ಅವನೇ ಪ್ರಭು ಅದಕ್ಕೆ. ಹಾಗಾಗಿ ಅವನನ್ನೇ ಪ್ರಶ್ನೆ ಮಾಡ್ತಾನೆ, ಬೋಧದಲ್ಲಿ ನಾನು ಯಾವತ್ತೂ ತಪ್ಪನ್ನು ಮಾಡಿಲ್ಲ, ನನಗೆ ಯಾಕೆ ಈ ಶಿಕ್ಷೆ ಹೇಳು ಅಂತ. ಅದಕ್ಕೆ ಯಮ ಸಮಾಧಾನ ಉತ್ತರ ಕೊಡ್ತಾನೆ, ಹೌದು ಬೋಧದಲ್ಲಿ ಮಾಡಿಲ್ಲ ನೀನು,
ತಿಳಿದು ಮಾಡಿಲ್ಲ ನೀನು, ಆದರೆ ಅದಕ್ಕಿಂತ ಹಿಂದೆ ಮಾಡಿದ್ದುಂಟು ನೀನು. ಏನಪ್ಪ ಅಂದರೆ ಪತಂಗಿಕ, ಮಹಾಭಾರತದಲ್ಲಿ ಬಳಸಿರುವಂಥ ಶಬ್ದ. ಪತಂಗ ಚಿಟ್ಟೆ ಇರ್ತದಲ್ವ, ಅದರಲ್ಲಿ ಸಣ್ಣ ಜಾತಿ, ಪತಂಗಿಕ ಅಂತ ಕರಿಬೋದು, ಪತಂಗ ಅಲ್ಲ ಅಂತ. ಅದಕ್ಕೆ ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ಶಬ್ದಗಳಿದೆ. ಸುರೇಶ್ ಭಟ್ರು ನಿಮಗೆ ಚಿತ್ರ ತೋರಿಸ್ಬೋದು ಅದರದ್ದು. ಅದಕ್ಕೆ ಒಂದೊಂದು ಊರಲ್ಲಿ ಒಂದೊಂದು ಶಬ್ದ ಬಳಸ್ತಾರೆ. ಕಾಣ್ತಾ ಇದೆಯಾ? ಪೀಠದ ಹಿಂದೆ ಮರೆಯಾಗಿದೆ ಅದು. ಇದಕ್ಕೆ ಈ ಹಳ್ಳಿ ಕಡೆಯಲ್ಲಿ ಕೆಲವರು ಪೀಟಿ ಅಂತ ಕರೀತಾರೆ, ಕೆಲವರು ಬಿಂಬಿ ಅಂತ ಕರೀತಾರೆ, ದುಂಬಿ ಅಂತ ಕರೀತಾರೆ, ಹೀಗೆಲ್ಲ ಕರೆಯೋದುಂಟು ಅಂತ. ಅಂಥದ್ದೊಂದು ಇಂಥದ್ದನ್ನು ನೀನು ಹಿಡಿದು ಅದರ ಹಿಂಭಾಗಕ್ಕೆ ಕಡ್ಡಿಗಳನ್ನು ಚುಚ್ಚುತ್ತಾ ಇದ್ದೆ ಅಂತ. ಮಕ್ಕಳು ನಮ್ಮ ಕಾಲದಲ್ಲೂ ಕೂಡ, ನಾವು ಚಿಕ್ಕವರಿದ್ದಾಗಲೂ ಕೂಡ ಮಕ್ಕಳೆಲ್ಲ ಹಾಗೆ ಆಟ ಆಡೋದನ್ನು ಕಂಡಿದ್ದುಂಟು ಅಂತ. ಈಗಿನ ಮಕ್ಕಳಿಗೆ ಆ ಯೋಗ ಇಲ್ಲ, ಆ ಯೋಗವೋ ದುರ್ಯೋಗವೋ ಅದಿಲ್ಲ. ಆದರೆ ಸಾಮಾನ್ಯವಾಗಿ ಮಕ್ಕಳು ಆಡುವಂಥ ಆಟ ತುಂಬ ಇರ್ತಿತ್ತು ಮೊದಲದು. ಈಗ ಅದು ಕಾಣಿಸೋದು ಇಲ್ಲ, ಅದು ಎಲ್ಲಿ ಹೋಯ್ತು ಅಂತಲೇ ಗೊತ್ತಿಲ್ಲ. ಅದು ತುಂಬ ಅಪರೂಪ ಆಗಿಬಿಟ್ಟಿದೆ. ಅದು ನಮ್ಮ ಚಿಕ್ಕ ವಯಸ್ಸಲ್ಲಿ ತುಂಬ ಇರ್ತಾಯಿತ್ತು, ಹೂವಿನ ಗಿಡಗಳ ಹತ್ರ ತುಂಬ ಇರೋದದು ಅಂತ. ಹಾಗಾಗಿ ಅದನ್ನು ಹಿಡಿಯೋಕ್ಕೆ ಸಿಗ್ತಿತ್ತದು. ಹಿಡಿದ್ರೆ ಅಷ್ಟೇ, ಆದರೆ ವಿಷಯ ಬೇರೆ. ಹಿಡಿದ ಮೇಲೆ ಅದಕ್ಕೆ ದಾರ ಕಟ್ಟೋದು, ದಾರ ಕಟ್ಟಿ ಗಾಳಿಪಟ ಬಿಟ್ಟಾಗಿ ಬಿಡೋದು, ಅದನ್ನು ಇಂಥದ್ದೆಲ್ಲ ಅಂತ. ಕಡ್ಡಿಗಳನ್ನು ಚುಚ್ಚೋದು, ಅಥವಾ ಅದ್ರ ಹಿಂದೆ ಹುಲ್ಲನ್ನು, ಸ್ವಲ್ಪ ಉದ್ದ ಇರೋ ಹುಲ್ಲನ್ನು ಹೀಗೆ ಸಿಕ್ಸಿ ಬಿಟ್ಟರೆ ಜೊತೆಯೆಲ್ಲ ಹಾರ್ತಾ ಇರ್ತದೆ. ಅದೊಂದು ಸ್ಪೆಷಲ್. ಉಳಿದಿದ್ದೆಲ್ಲ ಪತಂಗಕ್ಕೆ ಒಂದು ರೀತಿ ಇರಿದ್ರೆ ಇದೊಂದು ಬೇರೆ, ಇದಕ್ಕೊಂದು ಅಲಂಕಾರ, ಇದಕ್ಕೊಂದು ಅಂತ, ಬಾಲಕ್ಕೊಂದು ಬಾಲ ಬೇರೆ ಅಂತ, ಹಾಗೆ ಹಾರಾಡ್ತಾ ಇರೋದು ಅಂತ. ಯಮ ಅಣಿಮಾಂಡವನಿಗೆ ಹೇಳಿದ್ದೇನು ಅಂದರೆ, ಹೀಗೆ ನೀನು ಪತಂಗಿಕೆಗಳನ್ನು, ಇಂಥ ಚಿಕ್ಕ ಚಿಕ್ಕ ಚಿಟ್ಟೆಗಳನ್ನು ಅಂತ ಹಿಡಿದು ಅದರ ಹಿಂಭಾಗಕ್ಕೆ ಕಡ್ಡಿಗಳನ್ನು ಚುಚ್ಚುತ್ತಾ ಇದ್ದೆ. ಅದೇ ನನಗೆ ಬಂದಿದ್ದು ತಿರುಗಿ ಅಂತ. ಅದಕ್ಕೆ ಇಷ್ಟೆಲ್ಲ ಆಗಬೇಕಾ ಅಂತಂದರೆ, ಅದು ಯಾವಾಗಲೂ ಹಾಗೆ. ಕರ್ಮ ಸಣ್ಣದು, ಫಲ ದೊಡ್ಡದು. ಯಾವಾಗಲೂ ಕರ್ಮದಷ್ಟೇ ಫಲ ಅಂದರೆ ಭ್ರಮೆ. ಅದು ಹಾಗಲ್ಲ. ಯಾವುದೇ ಕರ್ಮ ಅದು ಚಿಕ್ಕದಾದರೂ ಫಲ ಕೊಡುವಾಗ ಚಿಕ್ಕದಾಗಿರೋದಿಲ್ಲ. ಅದು ಅಷ್ಟಕ್ಕಷ್ಟೇ, ಎರಡಕ್ಕೆ ಎರಡು ಅಂತ ಲೆಕ್ಕ ಅಲ್ಲ ಅದು, ಎರಡಕ್ಕೆ ಎರಡಲ್ಲ ಅದು. ಅದಕ್ಕೆ ಯಮ ಹೇಳಿದ್ದೇನು ಅಂದರೆ, ಯಮ ದಾನದ ಉದಾಹರಣೆಯನ್ನು ಕೊಡ್ತಾನೆ. ಚಿಕ್ಕ ದಾನವನ್ನು ಮಾಡಿದರೂ ಕೂಡ ದೊಡ್ಡ ಪುಣ್ಯ ಬರೋದಿಲ್ವಾ? ಉದಾಹರಣೆಗೆ, ವಾರಿದ ತೃಪ್ತಿ ಮಾಪ್ನೋತಿ, ನೀರು ಕೊಟ್ಟವನು. ನೀರು ಅಂದರೆ ಈಗ ನೀರಿಗೂ ಬೆಲೆ ಬರುವ ಕಾಲ ಬಂತೀಗ. ಮೊದಲೊಂದು ಕಾಲದಲ್ಲಿ ನೀರಿಗೆ ಕ್ರಯ ಬೆಲೆ ಅಂತಲೇ ಇರಲೇ ಇಲ್ಲ. ಈಗಲೂ ಕೂಡ ಎಷ್ಟೋ ಸಂದರ್ಭದಲ್ಲಿ ಇಲ್ಲ. ಅದು ಬರೇ ನೀರು ಕೊಟ್ಟವನಿಗೆ ಫಲ ತೃಪ್ತಿ. ನಮ್ಮ ಜೀವನದಲ್ಲಿ ತೃಪ್ತಿಗಳನ್ನು ಅನುಭವಿಸ್ತೇವಲ್ಲ ನಾವು, ನೀರು ಕೊಟ್ಟಿದ್ದರಿಂದ ಬಂದಿರ್ಬೋದು ಅದು ಅಂತ. ಹಾಗೆ ತೃಪ್ತಿ ಬೇಕು ಅಂತ ಇರುವವರು ನೀರು ಕೊಡಿ. ಹಿಂದೆಲ್ಲ ಅರವಟ್ಟಿಗೆಗಳನ್ನು ನಿರ್ಮಾಣ ಮಾಡಿಸಿ, ಪ್ರಪಾ ಅಂತ ಸಂಸ್ಕೃತದಲ್ಲಿ ಹೆಸರು ಅದಕ್ಕೆ. ದಾರಿ ಹೋಕರಿಗೆ ನೀರು ಕುಡಿಯೋ ವ್ಯವಸ್ಥೆ, ಜಾನುವಾರುಗಳಿಗೆ ನೀರು ಕುಡಿಯೋ ವ್ಯವಸ್ಥೆ. ಬರೀ ನೀರು, ಚಿನ್ನ ಅಲ್ಲ, ರನ್ನ ಅಲ್ಲ, ಭೂಮಿದಾನ ಅಲ್ಲ, ಗೋದಾನ ಅಲ್ಲ, ಬರೇ ನೀರು ಅಂತ. ವಾರಿದ ತೃಪ್ತಿ ಮಾಪ್ನೋತಿ. ಈ ಲೋಕದಲ್ಲೇ ಫಲ ಬರುತ್ತೆ ಅದಕ್ಕೆ, ತೃಪ್ತಿ ಅದರ ಫಲ. ವಾಸೋದ ಚಂದ್ರ ಸಾಲೋಕ್ಯಂ, ವಸ್ತ್ರವನ್ನು ಕೊಟ್ಟವನು ಚಂದ್ರನ ಸಾಲೋಕ್ಯವನ್ನು ಪಡಿತಾನೆ, ಚಂದ್ರಲೋಕದಲ್ಲಿ ವಾಸ ಮಾಡ್ತಾನೆ. ಇನ್ನು ಕುದುರೆ ಕೊಟ್ಟವನು, ಸ್ವಲ್ಪ ದೊಡ್ಡದಾಯ್ತದು, ಅಶ್ವಿನಿ ದೇವತೆಗಳ ಸಾಯುಜ್ಯವನ್ನು ಹೊಂದ್ತಾನೆ. ಧಾನ್ಯಗಳನ್ನು ಕೊಟ್ಟವನು, ಅಕ್ಕಿಯೋ ಗೋಧಿಯೋ ಇಂಥದನ್ನು ಕೊಟ್ಟವನಿಗೆ ಶಾಶ್ವತ ಸೌಖ್ಯ, ಸ್ಥಿರವಾದ ಸೌಖ್ಯ. ಧಾನ್ಯದ ಶಾಶ್ವತಂ ಸೌಖ್ಯಂ, ಸ್ಥಿರ ಸುಖ ಬೇಕಾದರೆ ಧಾನ್ಯಗಳನ್ನು ದಾನ ಮಾಡಿ. ಚಿನ್ನ ಅಲ್ಲ ಅದೇನು, ಅಥವಾ ದೊಡ್ಡ ದುಡ್ಡಲ್ಲ, ಅದು ಚಿಕ್ಕದು, ಬಡವರು ಕೂಡ ಮಾಡ್ಬೋದು ಧಾನ್ಯಗಳ ದಾನವನ್ನು. ಬ್ರಹ್ಮಸಾಷ್ಟಿತ, ಬ್ರಹ್ಮದಹ ಅಂದರೆ ವೇದವನ್ನು ದಾನ ಮಾಡುವನು, ವೇದವನ್ನು ಹೇಳ್ಕೊಡುವನು, ಅಂಥವನಿಗೆ ಬ್ರಹ್ಮಲೋಕ. ಇಲ್ಲಿ ಚಿಕ್ಕ ಪ್ರಯತ್ನ ಅದು, ಈ ಲೋಕದಲ್ಲಿ ಕಲಿತದ್ದನ್ನು ಹೇಳ್ಕೊಡುವಂಥದ್ದು ಅಂತ. ಆದರೆ ಫಲ ಇದಕ್ಕೆ ಏನು ಹೇಳಿದ್ದಾರೆ ಅಂದರೆ ಬ್ರಹ್ಮಸಾಷ್ಟಿತ. ಸರಿಯಾಗಿ ಆದರೆ ಆ ಕ್ರಿಯೆ ಬ್ರಹ್ಮೈಕ್ಯದವರೆಗೂ ಕರ್ಕೊಂಡು ಹೋಗ್ಬೋದು ಅಂತ, ಬ್ರಹ್ಮ ಸಾಕ್ಷಾತ್ಕಾರದವರೆಗೂ ಕರ್ಕೊಂಡು ಹೋಗ್ಬೋದು ಅಂತ. ಪುಟ್ಟ ಪುಟ್ಟ ಕರ್ಮಗಳಿಗೆ ದೊಡ್ಡ ದೊಡ್ಡ ಫಲಗಳಿದೆ ಅಂತ. ಕೃಷ್ಣನ ಮಾತು ಗೀತೆಯಲ್ಲಿ, ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ, ಸ್ವಲ್ಪಮಪ್ಯಸ್ಯ ಧರ್ಮಸ್ಯ, ಸ್ವಲ್ಪವಾದರೂ ಕೂಡ ಅಂತ ಧರ್ಮವನ್ನು ಆಚರಿಸಿದರೆ ದೊಡ್ಡ ಭಯದಿಂದ ನಮ್ಮನ್ನು ಕಾಪಾಡಿತದು, ದೊಡ್ಡ ಕಷ್ಟದಿಂದ ನಮ್ಮನ್ನು ಕಾಪಾಡಿತದು. ಸಾಧ್ಯ ಇದೆ ಅದು. ಗುರುಚರಿತ್ರೆಯಲ್ಲಿ ಕೇಳ್ತೇವಲ್ವಾ, ಕುರುಡಿ ಮುದುಕಿ ಒಬ್ಬಳು, ಅವಳಿಗೆ ಏನೇನೋ ಅನಾರೋಗ್ಯಗಳು ಇದ್ವು ಅವಳಿಗೆ. ಅವಳು
ಭಿಕ್ಷೆ ಬಿಡ್ತಾ ಇದ್ದಾಗ, ಇಲ್ಲ ಗೋಕರ್ಣದ ಕಥೆ ಇದು. ಅವಳ ಭಿಕ್ಷದ ಬಟ್ಟಲಿಗೆ ಬಿಲ್ಲು ಪತ್ರ ಹಾಕಿಬಿಡ್ತಾರೆ ಭಿಕ್ಷೆ ಹಾಕೋರ ಬದಲಿಗೆ. ಅವಳು ತೆಗೆದು ಒಗಿತಾಳೆ ಅದನ್ನು. ಈಗ ನೋಡಿದ್ಲು, ತಿನ್ನೋಕೆ ಬರುವಂಥದ್ದೆಲ್ಲ, ಏನು ದುಡ್ಡು ಅಲ್ಲ ಅಂತ ಗೊತ್ತಾಯಿತು, ತೆಗೆದು ಒಗಿತಾಳೆ ಅದನ್ನು. ಹಾಗೆ ಒಗೆದಿದ್ದು ಶಿವಲಿಂಗದ ಮೇಲೆ ಬಿತ್ತು. ಅಷ್ಟು ಮಾತ್ರಕ್ಕೆ ಅವಳಿಗೆ ಮುಕ್ತಿ ಪ್ರಾಪ್ತ ಆಯಿತು. ಅಷ್ಟು ಮಾತ್ರಕ್ಕೆ ಅವಳಿಗೆ ಶಿವನ ಕಾರುಣ್ಯ ಪ್ರಾಪ್ತ ಆಯಿತು. ಇನ್ನು ಬುದ್ಧಿಪೂರ್ವಕವಾಗಿ ನಾವೇನಾದರೂ ಬಿಲ್ವಾರ್ಚನೆ ಮಾಡಿದ್ರೆ ಏನಾಗ್ಬೋದು, ಎಂಥ ಫಲ ಬರ್ಬೋದು ಅದಕ್ಕೆ. ಯಾವುದೋ ಶಿವಲಿಂಗ ದಾರಿ ಪಕ್ಕದಲ್ಲಿ ಇದ್ದಿದ್ದು, ಆ ಲಿಂಗದ ತನ್ನ ಮೇಲೆ ಬಿತ್ತು ಹೋಗಿದ್ದು ಅಂತ ಆಕಸ್ಮಿಕ. ಅದು ಇಷ್ಟು ಚಿಕ್ಕ ಒಂದು ಪ್ರಕ್ರಿಯೆಗೆ, ಒಂದು ಒಳ್ಳೆ ಕೆಲಸಕ್ಕೆ ಅಂಥ ಫಲ ಬರ್ಬೋದು ಅಂತಾದರೆ, ನೀನು ಮತ್ತೆ ಆ ಪತಂಗಗಳ ಹಿಂಭಾಗಕ್ಕೆ ನೀನು ಕಡ್ಡಿ ಚುಚ್ಚಿದರೆ ಅದೇ ಮಲ್ಟಿಪ್ಲೈ ಆಗಿ ಬಂದಿರೋಂಥದ್ದು ನಿನಗೆ. ತಪ್ಪೇನು ಅಂತ ಹ್ಞೂ ಅನ್ಸುತ್ತಲ್ವ ನಮಗೆ ಕೇಳಬೇಕಾದ್ರೆ. ನೋಡಿ ಮಕ್ಕಳೇ, ದೊಡ್ಡ ಮಕ್ಕಳು ಹಿಂಸೆ ಮಾಡಿದ್ರೆ ಏನಾಗ್ಬೋದು ಅಂತ, ಎಂಥ ಪರಿಣಾಮ ಇದೆ ನೋಡಿ ಅಂತ ಹಿಂಸೆ ಮಾಡಿದರೆ ಅಂತ. ಈ ಸುದ್ದಿಗಳ ಬಗ್ಗೆ ಹೇಳೋದುಂಟು. ಸುದ್ದಿಗಳಲ್ಲಿ ಒಳ್ಳೆ ಸುದ್ದಿ ಅದು ತುಂಬ ನಿಧಾನವಾಗಿ ಹರಡ್ತದೆ ಅಂತ. ಅದೇ ನೆಗೆಟಿವ್ ನ್ಯೂಸ್ ಆದರೆ 8 ಪಟ್ಟು ಬೇಗದಲ್ಲಿ ಪ್ರಯಾಣ ಮಾಡುತ್ತೆ ಅಂತೆ. ಅದು ಅಷ್ಟು ಶಕ್ತಿ ಇರುತ್ತೆ ಅದಕ್ಕೆ ಅಂತ. ಕೆಡುಕಿಗೆ ತುಂಬ ಶಕ್ತಿ ಇಂಥದ್ದಕ್ಕೆಲ್ಲ, ಇಂಥ ವಿಷಯಗಳಲ್ಲೆಲ್ಲ. ಹಾಗೆ ಹಿಂಸೆ ಮಾಡಿದರೆ ಅದರ ಫಲ ಅಷ್ಟು ತೀವ್ರವಾಗಿ ವಾಪಸ್ ಬರೋದು ಯಾಕೆ? ಅದು ಹೇಗೆ? ಅದು ಇನ್ನೊಂದು ಜೀವಕ್ಕೆ ಹಿಂಸೆ ಆಗುವಾಗ ಅದರ ಫಲಿತಾಂಶ ಇಲ್ಲಿ ಬರೋದು ಹೇಗೆ ಅಂತ, ಅದ್ರ ಸೈನ್ಸ್ ಏನು ಅಂತ, ರಾಜಕೀಯ ಅನ್ನೋದ್ರದ್ದು. ಇನ್ನೊಂದು ಜೀವಕ್ಕೆ ನಾವು ಹಿಂಸೆ ಮಾಡ್ತಾ ಇದ್ದೇವೆ ಅಂತ ಅಂದ್ಕೊಳ್ಳಿ, ಅದು ಬೇರೆ, ನಾವು ಬೇರೆ, ಹೌದು ಅಲ್ವೋ? ಅದಕ್ಕೆ ಹಿಂಸೆ ಮಾಡಿದಾಗ ಅಲ್ಲಿಂದ ಇಲ್ಲಿಗೆ ಹೇಗೆ ಬಂತದು? ವಾಪಸ್ ಆ ನೋವು ನಮಗೆ ಬರುತ್ತೆ ಅಂತಾಯಿತು. ಇನ್ನೊಂದು ಜೀವಕ್ಕೆ ಹಿಂಸೆ ಮಾಡಿದರೆ ಅದಕ್ಕೇನು ನೋವಾಯಿತು, ಆ ನೋವು ಬಹುಗುಣವಾಗಿ ಮಲ್ಟಿಪ್ಲೈ ಆಗಿ ವಾಪಸ್ ನಮಗೆ ಬರುತ್ತೆ ಅಂತಾಯಿತು. ಏನು ಕನೆಕ್ಷನ್? ಅಲ್ಲಿ ಮಾಡಿದ್ದು ಇಲ್ಲಿಗೆ ಬರೋದು ಹೇಗೆ ಅಂತಂದರೆ, ಅದಕ್ಕೆ ಬಲ್ಲವರು ಹೇಳ್ತಾರೆ, ಇಲ್ಲೇನಿದೆಯೋ ಅದೇ ಅಲ್ಲೂ ಇದೆ, ಅಲ್ಲಿ ಏನಿದೆಯೋ ಅದೇ ಇಲ್ಲೂ ಇದೆ. 24 ತತ್ವಗಳಿದೆ, ಸೃಷ್ಟಿಯ 24 ತತ್ವಗಳು. ಅದು ಎಲ್ಲ ಜೀವದಲ್ಲೂ ಇರ್ತಕ್ಕಂಥದ್ದು, ವ್ಯತ್ಯಾಸ ಏನೂ ಇಲ್ಲ. ಹಾಗಾಗಿ ಅಲ್ಲಿರುವುದೇ ಇಲ್ಲಿರುವುದು, ಇಲ್ಲಿರುವುದೇ ಅಲ್ಲಿರುವುದು. ಅದೇ ಪರಮಾತ್ಮ ಇಲ್ಲೂ ಇದ್ದಾನೆ, ಇದೇ ಪರಮಾತ್ಮ ಅಲ್ಲೂ ಇದ್ದಾನೆ, ಏನು ವ್ಯತ್ಯಾಸ ಇಲ್ಲ. ಹಾಗಾಗಿ ನೀವು ಅಲ್ಲಿ ಒಂದು ಚುಚ್ಚಿದರೆ ಇಲ್ಲಿ ಪ್ರತಿಫಲಿಸುತ್ತೆ ಕೂಡಲೇ ಅದು ಒಂದು ಕರ್ಮ ಮರಳಿ ಬರುತ್ತೆ ಅಂತ, ತಿರುಗಿ ಬರುತ್ತೆ ಅಂತ. ಹಾಗಾಗಿ ಒಳ್ಳೆ ಕೆಲಸ ಯಾಕೆ ಮಾಡಬಾರ್ದು ನಾವು? ಒಳ್ಳೆ ಕೆಲಸ ಮಾಡಿದರೆ ಹೀಗೆ ತಿರುಗಿ ಬರುತ್ತಲ್ವ ಅದು. ಇನ್ನೊಬ್ಬನಿಗೆ ತಂಪಾದರೆ ನಮ್ಮಿಂದ, ನಮ್ಮ ಕಾರಣಕ್ಕೆ ಆ ತಂಪು ವಾಪಸ್ ಬರುತ್ತೆ ಅಂತ ಆಯ್ತಲ್ವ, ಮಲ್ಟಿಪ್ಲೈ ಆಗಿ ಎಷ್ಟೋ ಪ್ರಮಾಣ ಹೆಚ್ಚಾಗಿ ವಾಪಸ್ ಬರುತ್ತೆ ಅಂತ ಆಯ್ತಲ್ವ. ಯಾಕೆ ಮಾಡಬಾರ್ದು ನಾವು ಅದನ್ನು ಅನ್ನೋದು ಒಂದು. ಇನ್ನೊಂದು, ನಾವು ಏನೆಲ್ಲ ಮಾಡಿದ್ದೇವೇನೋ ಅಂತ, ಇಂಥದ್ದನ್ನು ಏನೆಲ್ಲ ಮಾಡಿರ್ಬೋದು. ಚಿಕ್ಕವರಿದ್ದಾಗ ದೊಡ್ಡವರಾದಮೇಲೆ ಏನೆಲ್ಲ ಮಾಡಿರ್ಬೋದು ಇಂಥದ್ದನ್ನು ಅಂತ. ಅದಕ್ಕೆಲ್ಲ ಫಲ ಬರೋದಾದರೆ ಕತೆ ಏನು ಅಂತ ಏನಿಲ್ಲ, ಫಲ ಬರೋದು ನಿಶ್ಚಿತ. ಕರ್ಮ ಅಂದರೆ ಹಾಗೆ, ಫಲ ಕೊಡಲೇಬೇಕು, ಅದು ಫಲ ಕೊಡದೇ ಇರೋದಿಲ್ಲ. ಮುಕ್ತಿ ಅಂತ ಏನು ಕರೀತಾರೆ, ಅಲ್ಲೂ ಹೋದರೆ ಮಾತ್ರ ಇಲ್ಲ ಫಲ. ಮುಕ್ತಿ ಹೊರಟವನಿಗೂ ಅದು ಶುರು ಮಾಡಿದ್ದು ಫಲ ಕೊಟ್ಟು ಮುಗಿಸ್ಲೇಬೇಕಂತದ್ದು. ಯಾವ ಕರ್ಮ ಫಲ ಕೊಡೋಕ್ಕೆ ಶುರು ಮಾಡಿದೆ ಅದನ್ನು ಪ್ರಾರಬ್ಧ ಅಂತ ಕರೀತಾರೆ. ಪ್ರಾರಬ್ಧ ನಂದು ಅಂತ ಹೇಳ್ತಾರಲ್ಲ, ಅದು ಇದೇ. ಅದು ಫಲ ಕೊಡೋಕ್ಕೆ ಶುರು ಮಾಡಿರೋಂಥ ಕರ್ಮ ಅಂತ, ಅದು ಫಲ ಕೊಡಲೇಬೇಕು, ಅದು ಕೊಡದೆ ಬಿಡೋದಿಲ್ಲ. ರಮಣ ಮಹರ್ಷಿಗಳಿಗೆ ಕ್ಯಾನ್ಸರ್ ಬಂದಿತ್ತು ಅಂತ ಕೇಳ್ತೇವೆ, ರಾಮಕೃಷ್ಣ ಪರಮಹಂಸರಿಗೆ ಕ್ಯಾನ್ಸರ್ ಬಂದಿತ್ತು ಅಂತ ಕೇಳ್ತೇವೆ. ಅವರು ಎಲ್ಲ ಕರ್ಮಗಳನ್ನು ಸುಟ್ಟವರು ಜ್ಞಾನದ ಮೂಲಕವಾಗಿ, ಯಾವ ಕರ್ಮವೂ ಇಲ್ಲ ಅವರಿಗೆ. ಆದರೆ ಫಲ ಕೊಡೋಕ್ಕೆ ಯಾವುದು ಶುರು ಮಾಡಿದೆ ಅದು ಕೊಟ್ಟು ಮುಗಿಸ್ಬೇಕು ಅದು ಅಂತ, ಅಷ್ಟನ್ನು ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ಈ ಹೆಚ್ಚಿನ ನರಕಗಳು, ಹೆಚ್ಚಿನ ದುಷ್ಫಲಗಳೆಲ್ಲ ಈ ಹಿಂಸೆ ಪಕ್ಕದಲ್ಲೇ ಇರುವಂಥದ್ದು ಅಂತ. ಇನ್ನೊಬ್ರಿಗೆ ನಾವು ನೋವು ಮಾಡಿರ್ತೇವೆ, ಇನ್ನೊಬ್ರಿಗೆ ನಾವು ಅಸೌಕರ್ಯವನ್ನು ಉಂಟು ಮಾಡಿರ್ತೇವೆ, ಅದರಿಂದಲೇ ಬರೋವಂಥದ್ದು. ತುಂಬ ಜವಾಬ್ದಾರಿ ಬೇಕಾಗಿರುವಂಥದ್ದಲ್ಲಿ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು, ನಮ್ಮಿಂದ ಬೇರೆಯವರಿಗೆ ತೊಂದರೆ ಆಗಬಾರ್ದು, ಅದೇ ತುಂಬ ಮುಖ್ಯವಾಗಿರುವಂಥದ್ದು ಅಂತ. ಹಾಗೆ ಆ ಪತಂಗಿಕೆಗೆ ಕೊಟ್ಟ ಪೀಡೆಯ ಫಲ ಇದು ಅಂತ ಹೇಳಿದಾಗ ಅಣಿಮಾಂಡವಿಯ ಪ್ರತಿಪ್ರಶ್ನೆಯನ್ನು ಕೇಳ್ತಾನೆ. ಯಾವಾಗ ಮಾಡಿದ್ದು ನಾನದು? ಪ್ರತಿಪ್ರಶ್ನೆ ಅದು. ಯಾವಾಗ ಮಾಡಿದ್ದು? ಚಿಕ್ಕವನಿದ್ದಾಗ ಮಾಡಿದ್ದು, ಎಳೆಯ ವಯಸ್ಸಲ್ಲಿ, ಬಾಲಭಾವ ಅಂತ, ಬಾಲಭಾವದಲ್ಲಿ ಮಾಡಿದ್ದು ಅಂತ ಯಮನ ಉತ್ತರ. ಆಗ
ಅಣಿಮಾಂಡವ್ಯ ಹೇಳ್ತಾನೆ, ಇನ್ನು ಮುಂದೆ ಇದಿಲ್ಲ ಅಂತ. ಇಲ್ಲಿವರೆಗೆ ಏನಾಯ್ತೋ ಅದಾಯಿತು. ನನಗೇನು ಗೊತ್ತಿತ್ತು ಆಗ? ನನಗೇನು ಗೊತ್ತಿರಲಿಲ್ಲ. ಅದಕ್ಕೆ ನೋವಾಗತ್ತೆ ಅಂತಲೂ ಗೊತ್ತಿರಲಿಲ್ಲ ನಾನು. ಅಂಥ ಕಾಲದಲ್ಲಿ ನಾವು ಮಾಡಿರೋ ಅಂಥದ್ದು, ಅದಕ್ಕೆ ಇಷ್ಟೆಲ್ಲ ಶಿಕ್ಷೆಯ. ಹಾಗಾಗಿ ಮರ್ಯಾದಾಂ ಸ್ಥಾಪಯಾಂ ಯದ್ಯ ಲೋಕೆ ಧರ್ಮಫಲೋದಯಾಂ, ನಿಯಮವನ್ನೇ ಬದಲಾವಣೆ ಮಾಡ್ತೇನೆ. ಒಬ್ಬ ಮನುಷ್ಯ ಯಮಲೋಕಕ್ಕೆ ಹೋಗಿ ಯಮನ ಮುಂದೆ ನಿಂತು ಯಮನನ್ನು ಪ್ರಶ್ನಿಸುವಂಥದ್ದು, ನೀನು ಹೇಗೆ ಮಾಡಿದೆ ಇದನ್ನು, ಈ ಶಿಕ್ಷೆಯನ್ನು ಹೇಗೆ ಕೊಟ್ಟೆ ಅಂತ. ಉತ್ತರ ಹೇಳು, ಉತ್ತರ ಹೇಳದಿದ್ರೆ ನನ್ನ ತಪಸ್ಸಿನ ಬಲ ಏನು ಅಂತ ನೋಡು ಅಂತ. ಹೀಗೆ ಅವನ ಭಾಷೆ ಅಣಿಮಾಂಡವ್ಯನದ್ದು. ಉತ್ತರ ಹೇಳ್ತೀಯೋ ನನ್ನ ತಪಸ್ಸನ್ನು ತೋರಿಸ್ಬೇಕು ಅಂತ ಅಣಿಮಾಂಡವ್ಯನ ಭಾಷೆ ಅದು ಅಂತ. ಹಾಗೆ ಒಂದು ಹುಲು ಮಾನವ, ಹುಲು ಮನುಷ್ಯ ಅಂತ ಹೇಳ್ತಾರಲ್ಲ, ಅಂಥ ಒಬ್ಬ ಮನುಷ್ಯ ಯಮಲೋಕವನ್ನು ಸೇರಿ, ಬದುಕಿರುವಾಗಲೇ ಯಮಲೋಕವನ್ನು ಸೇರಿ ಯಮನ ಮುಂದೆ ನಿಂತು ಯಮನನ್ನು ಪ್ರಶ್ನೆ ಮಾಡುವಂಥದ್ದು. ಮಾತ್ರವಲ್ಲ, ಯಮಲೋಕದ ನಿಯಮವನ್ನೇ ಬದಲಾವಣೆ ಮಾಡುವಂಥದ್ದು. ಏನಪ್ಪ ಅದು? ಅಂತಃಸತ್ವ ಅದು ಅಂತ. ಮರ್ಯಾದಾಂ ಸ್ಥಾಪಯಾಂ ಯದ್ಯ, ಇವತ್ತಿನಿಂದ ಹೊಸ ಮರ್ಯಾದೆಯನ್ನು, ಹೊಸ ನಿಯಮವನ್ನು ಸ್ಥಾಪಿಸ್ತೇನೆ. ಲೋಕೆ ಧರ್ಮಫಲೋದಯಾಂ ಆ ಚತುರ್ದಶಕಾದ್ ವರ್ಷಾತ್ ನ ಭವಿಷ್ಯತಿ ಪಾತಕಂ. 14 ವರ್ಷದವರೆಗೆ ಮಾಡಿದ ಪಾಪ ಪಾಪ ಅಲ್ಲ ಅಂತ. ಆ ಚತುರ್ದಶಕಾತ್ ವರ್ಷ, ನೀವು ಯಾರ್ಯಾರು 14 ವರ್ಷದವ್ರು ಇದ್ದೀರೋ, 14 ವರ್ಷ ಹಿಂದಿನವ್ರು ಇದ್ದೀರೋ ಗೊತ್ತಿಲ್ಲ ನಮಗೆ. ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ ಹೇಳ್ತಾ ಇರೋವಂಥದ್ದು, ನೀವು 14 ವರ್ಷದ ಮುಂದಿನವ್ರು ಯಾರು, ಹಿಂದಿನವ್ರು ಯಾರು ನೋಡ್ಕೊಳ್ಳಿ. ನೀವು ಹಿಂದಿನವರು ಬೇಗ ತಿಳ್ಕೊಳ್ಳಿ ಸರಿ ಯಾವುದು ತಪ್ಪು ಯಾವುದು ಅಂತ. ಮುಂದಿನವರು ಈಗಲೇ ನೀವು ತಯಾರಿರಬೇಕು. ನೀವು ಒಂದು ಏನು ಮಾಡ್ತಿದ್ದೀರಿ ಕೌಂಟ್ ಆಗ್ತಾ ಇದೆ ಅದು ಅಂತ, ನಿಮ್ಮ ಪ್ರತಿ ಹೆಜ್ಜೆ ಕೌಂಟ್ ಆಗ್ತಾ ಇದೆ ಅಂತ. ಹಾಗಾಗಿ ನಿಮ್ಗೆ ಎಷ್ಟು ಎಚ್ಚರ ಬೇಕು ಅಂತ. 12 ವರ್ಷದವರು 11 ವರ್ಷದವರು ಹತ್ತಿರ ಬಂತು 14 ವರ್ಷ ಅಂತ, ರೆಡಿಯಾಗಿ ನೀವು ಅಂತ. ರೆಡಿಯಾಗಿ ಅಂದರೆ ಏನು? ತಿಳ್ಕೊಳ್ಳಿ ಅಂತ. ಸರಿ ಯಾವುದು ತಪ್ಪು ಯಾವುದು ತಿಳ್ಕೊಳ್ಳಿ ಮೊದಲು ಅಂತ. ಅದೇ ಮುಖ್ಯವಾಗಿರುವಂಥದ್ದು. ತಿಳ್ಕೊಂಡ್ರೆ ಹಾಗೇ ಇರ್ಬೋದು ಮುಂದಕ್ಕೆ ಅಂತ. ಹಾಗಾಗಿ ಇದು ಮಾಂಡವ್ಯ ಸ್ಥಾಪಿಸಿದ ಮರ್ಯಾದೆ. ಆ ಚತುರ್ದಶಕಾದ್ ವರ್ಷಾತ್ ನ ಭವಿಷ್ಯತಿ ಪಾತಕಂ. 14 ವರ್ಷದವರೆಗೆ ಮಾಡಿದ ಪಾಪ ಪಾಪ ಅಲ್ಲ. 14 ವರ್ಷದ ನಂತರ ಪಾಪ ಮಾಡಿದರೆ ದೋಷ ಏವ ಭವಿಷ್ಯತಿ, ದೋಷವೇ, ಫಲ ಇದ್ದೇ ಇದೆ. ಹಾಗಂದ್ರೆ ಏನು? ಮಾಂಡವ್ಯನ ಮರ್ಯಾದೆಗೆ ಅಂದರೆ ಮಾಂಡವ್ಯ ಸ್ಥಾಪಿಸಿದ ಮರ್ಯಾದೆ ಅಂದರೆ ನಿಯಮ. ಅದಕ್ಕೇನರ್ಥ ಅಂದರೆ ತಿಳಿಯದೇ ಮಾಡಿದರೆ ದೋಷ ಇಲ್ಲ ಅಂತ, ತಿಳಿದೇ ಮಾಡಿದರೆ ಮಹಾದೋಷ ಅಂತ. ಹಾಗಾಗಿ ಗಾದೆ ಬಂತು, ಮನವರಿಯದ ಪಾಪ ತಾನಿರದು, ಮನವರಿಯದ ಪಾಪ ತಾನಿರದು. ನಮಗೆ ಗೊತ್ತೇ ಇಲ್ಲ ಅಂದರೆ, ನಮ್ಗೆ ತಿಳಿದೇ ನಡೆದಿದೆ ಅಂದರೆ ಅದು ಪಾಪ ಇಲ್ಲ ಅಲ್ಲಿ ಅಂತ. ಮನವರಿಯದ ಪಾಪ ತಾನಿರದು. ಕುಂತಿ ತುಂಬ ಹಳಸ್ತಾಳೆ, ನಾನು ತಪ್ಪು ಮಾಡಿದೆ ನನ್ನ ಎಳೆ ವಯಸ್ಸಲ್ಲಿ ಜೀವನದಲ್ಲಿ. ಕನ್ಯೆಯಾಗಿದ್ದಾಗಲೇ ಸೂರ್ಯನಿಂದ ನನಗೆ ಒಂದು ಮಗು ಹುಟ್ಟಿತು. ಆಮೇಲೂ ಕೂಡ ಪಾಂಡು ಪತಿ ಇದ್ದಾಗಲೇ ದೇವತೆಗಳಿಂದ ನನ್ನ ಮಕ್ಕಳನ್ನು ಪಡ್ಕೊಂಡೆ ನಾನು ಅಂದಾಗ ಅವಳಿಗೆ ಸಿಕ್ಕ ಉತ್ತರ ಇದು ಅಂತ. ತಿಳಿದು ಮಾಡಿದ್ದಲ್ಲ, ಆ ವಯಸ್ಸಿಂದ ತಿಳಿದು ಮಾಡಿದ್ದೇ ಅಲ್ಲ ಅದು, ನಿನಗದು ದೋಷವೇ ಅಲ್ಲ, ಮುಖ್ಯವಾದದ್ದು ಅಂತ. ಹಾಗಾಗಿ ಅರಿವಿದೆಯಲ್ಲ, ಅದೇ ಅರಿತು ಮಾಡಿದರೆ ತೀವ್ರವಾಗಿರ್ತಕ್ಕಂಥ ಪರಿಣಾಮ, ಅರಿಯದೆ ಮಾಡಿದರೆ ಅಂಥ ಪರಿಣಾಮ ಇಲ್ಲ. ಚಿಕ್ಕವರಾದರೆ ಪರಿಣಾಮ ಇಲ್ಲ ಅಂತಲೇ. ಅದಕ್ಕೆ ಆ ಚತುರ್ದಶಕಾದ್ ವರ್ಷ ಅಂತ, ಅದರಿಂದ ಮುಂದಕ್ಕೆ ಪರಿಣಾಮಗಳಿದ್ದೇ ಇದೆ ಅಂತ. ಹಾಗಾಗಿ ದೋಷ ಏವ ಭವಿಷ್ಯತಿ. ಏನು ತಾಕತ್ತು ಈ ಅಣಿಮಾಂಡವ್ಯನದ್ದು ಅಂತ? ಎಲ್ಲಿಂದ ಬಂತಿದ್ದು ಈ ಶಕ್ತಿ? ಯಮಲೋಕಕ್ಕೆ ಹೋಗುವ ಶಕ್ತಿ, ಯಮನ ಸಿಂಹಾಸನ ಮುಂದೆ ನಿಲ್ಲುವ ಶಕ್ತಿ, ಯಮನನ್ನು ಪ್ರಶ್ನಿಸುವ ಶಕ್ತಿ, ಮುಂದಕ್ಕೆ ಯಮನಿಗೆ ಶಾಪವನ್ನೇ ಕೊಡ್ತಾನೆ ಆ ಶಕ್ತಿ. ಪ್ರಪಂಚಕ್ಕೆಲ್ಲ ದಂಡನೆ ಕೊಡುವವನು ಯಮ, ಯಮನಿಗೆ ದಂಡನೆ ಕೊಡ್ತಾನೆ ಅಣಿಮಾಂಡವ್ಯ. ಈ ಮಾಡಿದ ಪಾಪದ, ನೀನು ತಪ್ಪು ಮಾಡಿದೆ, ನೀನು ಅನಗತ್ಯವಾಗಿ ನನಗೆ ದಂಡನೆ ಕೊಟ್ಟೆ ನೀನು. ಅದರಲ್ಲಿ ಕೂಡ ಯಾವ ಜೀವಿಗೂ ಕೂಡ ನೋವು ಉಂಟು ಮಾಡಬಾರ್ದು. ಒಬ್ಬ ಬ್ರಹ್ಮಜ್ಞಾನಿ, ಒಬ್ಬ ಸಾಕ್ಷಾತ್ಕಾರಿ, ಅವನನ್ನು ವಧಿಸುವಂಥದ್ದು ಅಂದರೆ ಎಂಥ ಪಾಪ ಅದು ಅಂತ. ಹಾಗಾಗಿ ಭೂಮಿಗೆ ಪತನಗೊಳ್ಳು ನೀನು, ಹೋಗಿ ಭೂಮಿಯಲ್ಲಿ ಹುಟ್ಟು, ನಮ್ಮಾಗೆ ನೀನು ಅನುಭವಿಸ್ಬೇಕು ನೀನು, ಆಗ ಗೊತ್ತಾಗತ್ತೆ ನಿನಗೆ ಅಂತ. ಇದೇನು ಅಂತ? ಭೂಮಿಯಲ್ಲಿ ಮನುಷ್ಯನಾಗಿ ಹುಟ್ಟು, ನಿಮ್ನ ವರ್ಗದಲ್ಲಿ ಹುಟ್ಟು ಅಂತ, ಉಚ್ಚ ವರ್ಗದಲ್ಲ, ನಿಮ್ನ ವರ್ಗದಲ್ಲಿ ಹುಟ್ಟು ಅಂತ.
ದಾಸಿ ಪುತ್ರನಾಗಿ ಶೂದ್ರ ಜನ್ಮದಲ್ಲಿ ವಿದುರನಾಗಿ ಹುಟ್ಟುತ್ತಾನೆ ಅವನು ಯಮಧರ್ಮ. ಈ ಅಣಿಮಾಂಡವ್ಯನ ಶಾಪದ ಫಲವಾಗಿ ವಿದುರನ ಅವತಾರ ಆಗುವಂಥದ್ದು. ಧರ್ಮರಾಜನು ಧರ್ಮನ ಅವತಾರವೇ. ವಿದುರ ಈ ಶಾಪದ ಫಲವಾಗಿ ಹುಟ್ಟಿರ್ತಕ್ಕಂಥದ್ದು. ಯಮಧರ್ಮನೇ ಈ ಶಾಪದ ಫಲವಾಗಿ ಹುಟ್ಟಿರ್ತಕ್ಕಂಥದ್ದು. ಏನಪ್ಪ ಅಂತ ತುಂಬ ವಿಚಿತ್ರ ವಿಶೇಷ ಅಂತ ಅನ್ನಿಸ್ತದೆ ಅಂತ. ಹಾಗಾಗಿ ಇದನ್ನು ಯಾರು ಮಾಡಿರ್ಲಿಕ್ಕಿಲ್ಲ ಯಮನಿಗೆ ಅಂತ. ಮನುಷ್ಯ ಒಬ್ಬ ಹೋಗಿ 3 ಲೋಕಕ್ಕೆ ದಂಡನೆ ಕೊಡುವವರಿಗೆ ಒಂದು ದಂಡನೆ ಕೊಡೋದು ಅಂದರೆ ಎಲ್ಲಿಗೆ ಮುಟ್ಟಿದ ನೋಡಿದು ಅಂತ. ಎಲ್ಲಿಂದ ಬಂತು ಈ ಶಕ್ತಿ ಅಂದರೆ ತಪ್ಪು ಮಾಡದೆ ಇದ್ದಾಗ ಬರುವ ಶಕ್ತಿ ಅದು. ಧರ್ಮದ ಬದುಕನ್ನು ಬದುಕಿದಾಗ ಬರುವಂಥ ಶಕ್ತಿ ಅದು ಅಂತ. ಒಂದು ಗೆರೆ ಆ ಕಡೆ ಈ ಕಡೆ ಹೋಗದೆ ಧರ್ಮದ ಮರ್ಯಾದೆಯನ್ನು ಮೀರದೆ ಬದುಕಿದರೆ ಬರುವ ಶಕ್ತಿ ಅದು. ಧರ್ಮ ಕೊಡುವ ಶಕ್ತಿ ಅದು. ಧರ್ಮಕ್ಕೇ ದಂಡನೆ ಕೊಡುವಂಥ ಶಕ್ತಿ, ಧರ್ಮದೇವನಿಗೆ ದಂಡನೆ ಕೊಡುವ ಶಕ್ತಿ ಎಲ್ಲಿಂದ ಬರ್ತದೆ ಅಂದರೆ ಧರ್ಮದಿಂದ ಬರುವಂಥದ್ದು. ಹಾಗಾಗಿ ಏತೇನ ತ್ವಪರಾಧೇನ ಶಾಪಾತ್ತಸ್ಯ ಮಹಾತ್ಮನಃ ಧರ್ಮೋ ವಿದುರ ರೂಪೇಣ ಶೂದ್ರಯೋನೋ ಅಜಾಯತ. ಏತೇನ ತ್ವಪರಾಧೇನ, ಅಣಿಮಾಂಡವನಿಗೆ ಶೂಲಾರೋಪಣದ ಆ ಅಪರಾಧದ ಫಲವಾಗಿ ಶಾಪ ಬಂದಿದ್ದರಿಂದಾಗಿ ಧರ್ಮೋ ವಿದುರ ರೂಪೇಣ ಶೂದ್ರಯೋನಾಭಜಾಯತ. ಅವನು ಯಾವ ವರ್ಗದಲ್ಲೇ ಹುಟ್ಟಲಿ ಧರ್ಮವೇ ಅಲ್ವಾ. ಹಾಗೆ ವಿದುರ ಧರ್ಮಮೂರ್ತಿಯೇ ಆಗಿದ್ದ ಅಂತ. ಧರ್ಮೇಚ ಕುಶಲ ಅರ್ಥೇಚ ಕುಶಲ. ಅವನು ಧರ್ಮದಲ್ಲಿಯೂ ಕುಶಲ, ಅರ್ಥದಲ್ಲಿಯೂ ಕೂಡ ಕುಶಲ. ಅರ್ಥಶಾಸ್ತ್ರ ಧರ್ಮಶಾಸ್ತ್ರ ಎರಡರಲ್ಲಿಯೂ ಕುಶಲ ಅವನು. ಲೋಭ ಕ್ರೋಧ ವಿವರ್ಜಿತ, ಲೋಭ ಇಲ್ಲ, ಕ್ರೋಧವೂ ಇಲ್ಲ. ದೀರ್ಘದರ್ಶಿ, ಬಹಳ ಮುಂದಿನವರೆಗೆ ನೋಡುವ ಶಕ್ತಿ ಇದ್ದವನು ವಿದುರ. ಶಮಪರಹ, ನಿತ್ಯ ಶಾಂತ, ಪರಮಶಾಂತ, ಶಮಧನ ಅವನು. ಕುರುಣಾಂಚ ಹಿತೇರತಃ, ಕುರುವಂಶದ ಹಿತದಲ್ಲಿ ನಿರಂತರವೂ ನಿರತನಾಗಿದ್ದಂಥ ಮಹಾತ್ಮ ವಿದುರ. ಅದು ಧರ್ಮದೇವನ ಅವತಾರ, ಅಣಿಮಾಂಡವ್ಯನ ಕೊಡುಗೆ. ಈ ಲೋಕಕ್ಕೆ, ಭೂಲೋಕಕ್ಕೆ ಅಣಿಮಾಂಡವ್ಯನ ಕೊಡುಗೆ ಅದು ಅಂತ. ಹಾಗಾಗಿ ಹೀಗಾಗಬೇಕು ನಾವು ಅಂತ, ಹೀಗಿರಬೇಕು ನಾವು ಅಂತ. ಆ ಶಕ್ತಿ ಬರಬೇಕು. ತಪ್ಪು ಮಾಡಿದ ಕೂಡಲೇ ಶಕ್ತಿ ಹ್ರಾಸ ಆಗುವಂಥದ್ದು. ನಮಗೆ ನಾವೇ ಕಳ್ಳನಂತೆ ಆಗಿಬಿಡ್ತೇವಲ್ವ. ನಮ್ಮೊಳಗೆ ಒಂದು ಕಳ್ಳ ಸೇರ್ಕೊಂಡ್ಬಿಡ್ತಾನೆ ತಪ್ಪು ಮಾಡಿದಾಗ. ದುರ್ಬಲ ಆಗ್ತೇವೆ ನಾವು. ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ನಮಗೆ. ಸ್ವಲ್ಪ ಕಣ್ಣು ಹೀಗೆ ಹೋಗ್ತದೆ, ಆ ಕಡೆ ಈ ಕಡೆ ಹೋಗ್ತದೆ ತಪ್ಪು ಮಾಡಿದಾಗ. ತಪ್ಪು ಮಾಡದೇ ಇದ್ದರೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋ ಶಕ್ತಿ ಇರ್ತದೆ ಅಂತ. ಯಮನ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ಬೋದು ಅಂತ. ಅಷ್ಟೂ ನಾವು ಯೋಗ್ಯವಾಗಿ ಯುಕ್ತವಾಗಿ ಬದುಕಿದರೆ ಯಮಧರ್ಮ ಪ್ರಭು ಒಂದು ದಿನ ಭೇಟಿಯಾದರೆ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನಾವು ಮಾತಾಡ್ಬೋದು, ತಲೆ ಎತ್ತಿ ಅವನ ಮುಂದೆ ನಿಂತ್ಕೋಬೋದು ಅಂತ. ಹಾಗಾಗಿ ಅಂಥ ಬದುಕನ್ನು ಬದುಕಬೇಕು. ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಯಮನ ಕಾರುಣ್ಯ ಇದೆ. ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಯಮನನ್ನು ಮೀರುವಂಥ ಶಕ್ತಿ ಇದೆ. ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಸಮಯ ಬಂದರೆ ದೇವತೆಗಳನ್ನ ದಂಡಿಸುವಂಥ ಶಕ್ತಿ ಇದೆ. ದೇವತೆಗಳಿಗೆಲ್ಲ ಶಾಪ ಕೊಟ್ಟಂಥವ್ರು ಇದ್ದಾರಲ್ವಾ. ಗೌತಮ ಮುನಿ ಇಂದ್ರನಿಗೆ ಶಾಪವನ್ನು ಕೊಡಲಿಲ್ವಾ? ಅಹಲ್ಯೆಗೂ ಶಾಪವನ್ನು ಕೊಡ್ತಾನೆ. ಅಹಲ್ಯ ಬಗ್ಗೆ ಈಗಿನ ಕಾಲದ ಒಂದು ಕಲ್ಪನೆ ಏನಿದೆ ಅಂದರೆ ಅವಳಿಗೆ ಗೊತ್ತಿರಲಿಲ್ಲ ಅಹಲ್ಯೆಗೆ. ಆದರೆ ರಾಮಾಯಣ ಹಾಗೆ ಹೇಳೋದಿಲ್ಲ, ಗೊತ್ತಿತ್ತು ಅವಳಿಗೆ. ದೇವರಾಜ ಕುತೂಹಲ. ಅವಳು ಯಾಕೆ ತಪ್ಪನ್ನು ಮಾಡಿದ್ಲು ಅಂದರೆ ತಿಳಿಯದೇ ಮಾಡಿದ್ದಲ್ಲ ಅಂತ. ಒಂದು ಸಲ್ಲದ ಕುತೂಹಲ ಅದು ಅಂತ, ಅದರಿಂದ ಮಾಡಿರ್ತಕ್ಕಂಥದ್ದು ಅಂತ. ಮಾತ್ರವಲ್ಲ, ನಿಜವಾದ ಗೌತಮ ಬರುವ ಮೊದಲು ಆಕೆ ದೇವಂತನಿಗೆ ಹೇಳ್ತಾಳೆ, ಬೇಗ ಹೊರಟು ಹೋಗು ನೀನು, ನನ್ನ ಪತಿ ಬರುವ ಮೊದಲು ಹೊರಟು ಹೋಗು ನೀನು ಅಂತ. ಹಾಗೆ ನನ್ನನ್ನು ರಕ್ಷಿಸು, ನಿನ್ನನ್ನು ರಕ್ಷಿಸಿಕೊ ಅಂತ, ಗೌತಮರಿಂದ ಅಂತ. ಚೆನ್ನಾಗಿ ಗೊತ್ತಿತ್ತು ಅವಳಿಗೆ ಅದು ಯಾರು ಅಂತ. ಗೌತಮ ಅಲ್ಲ, ಅದು ಇಂದ್ರ ಅಂತ ಯಾರು ಅಂತಲೂ ಕೂಡ ಚೆನ್ನಾಗೇ ಗೊತ್ತಿತ್ತು, ಸರಿಯಾಗಿ ಗೊತ್ತಿತ್ತು ಅವಳಿಗೆ. ಹಾಗಾಗಿ ಶಿಕ್ಷೆ ಬಂದಿದ್ದು ಅಂತ. ಇಲ್ಲಿದ್ದರೆ ಇದೇ ನೀತಿ ತಗೊಂಡ್ರೆ ಮನ ಮರ್ಯಾದ ಪಾಪದ ಅಂದಿರೋದು ಅಂದರೆ ಅವಳಿಗೇನು ಗೊತ್ತು ಪಾಪ ಅಂತ ಅನ್ಬೋದಲ್ವಾ. ಹಾಗೆಲ್ಲ ಅದು ಅವಳ ಶಕ್ತಿ ಎಂಥದ್ದು ಅಂದರೆ ಗೌತಮನ ರೂಪ ತಾಳಿ ಬಂದರೆ ಅದು ಗೌತಮ ಅಲ್ಲ ಅಂತ ತಿಳ್ಕೊಳ್ತಕ್ಕಂಥ ಶಕ್ತಿ ಅವಳಿಗೆ ಇತ್ತು. ಅವಳಿಗೆ ಅದನ್ನು ಕಳ್ಕೊಡ್ತಾಳೆ ಅವಳು ಒಂದು ಹಂತದಲ್ಲಿ ಅಂತ. ಅದಕ್ಕೆ ದೀರ್ಘ ತಪಸ್ಸು ಬೇಕಾಯಿತು. ಅದನ್ನೇ ಹೇಳಿದ್ದು. ಅದು ಎಷ್ಟೊತ್ತು, ಆ ಘಟನೆ ಎಷ್ಟೊತ್ತೇನದು ಅಂದರೆ ಕೆಲವೇ ಹೊತ್ತೇನದು. ಫಲ ಯುಗಗಳ ಕಾಲ ಬಂತು ಫಲ ಅದರದ್ದು ಅಂತ. ರಾಮ ಬರುವಲ್ಲಿವರೆಗೆ ಅಂದರೆ ಎಷ್ಟೋ ದೊಡ್ಡ ಕಾಲ ಅದು ಅಂತ. ಮತ್ತೆ ಆಕೆಗೆ ಮೊದಲನೇ ಸ್ಥಿತಿ ಅಂದರೆ ಮತ್ತೆ ಹೆಣ್ಣಾಗುವಂಥದ್ದು ಅಥವಾ ಮನಿಪತ್ನಿ ಆಗುವಂಥದ್ದು ಅಲ್ಲ, ಆ ಶುದ್ಧ ಸ್ಥಿತಿ ಅಂತ. ಆ ಮೊದಲನೇ ಪರಿಶುದ್ಧಿ ಬರಬೇಕಾದ್ರೆ ಅಷ್ಟು ದೀರ್ಘದ ತಪಸ್ಸು ಬೇಕಾಯಿತು. ತಿಳಿದು ಮಾಡಿದರೆ ಆಗುವಂಥದ್ದು ಇದು. ತಿಳಿಯದೆ ಮಾಡಿದರೆ ಅದನ್ನು ಬೇಗ ಒರೆಸ್ಬೋದು. ಅದನ್ನು
ಬಳಸಿದ್ರೆ ಹೋಗುವಂಥದ್ದು ಅಂತ ಅದ್ರ ತಿಳಿದು ಮಾಡಿದರೆ ವಜ್ರಲೇಪ ಅದು ಸುಲಭದಲ್ಲಿ ಹೋಗುವಂಥದ್ದಲ್ಲ. ಇಷ್ಟೆಲ್ಲ ತತ್ವಗಳನ್ನು ಅಣಿಮಾಂಡಿವನ ಕಥೆಯ ಮೂಲಕವಾಗಿ ನಾವು ತಿಳ್ಕೊಳ್ಬೋದು, ತಿಳ್ಕೊಳ್ಬೇಕು ಮತ್ತು ಜೀವನದಲ್ಲಿ ಅದನ್ನು ತರಬೇಕು. ಬದುಕು ಅನ್ನೋದು ಒಂದರ್ಥದಲ್ಲಿ ಸಾವಿನ ಸಿದ್ಧತೆ. ಸಾವು ಒಂದು ಕ್ಷಣ, ಆದರೆ ಬದುಕು 100 ವರ್ಷ. ಈ 100 ವರ್ಷ ಮಾಡಬೇಕಾದ್ದೇನೆಂದರೆ ಆ ಒಂದು ಕ್ಷಣವನ್ನು ಎದುರಿಸ್ಬೇಕಲ್ಲ ನಾವು. ಆ ಒಂದು ಕ್ಷಣಕ್ಕೆ ನಾವು ಸಿದ್ಧರಾಗಿರ್ಬೇಕಲ್ಲ. ಆ ಒಂದು ಕ್ಷಣದಲ್ಲಿ ನಾವು ಪತನಗೊಳ್ಬಾರ್ದಲ್ಲ. ಆ ಒಂದು ಕ್ಷಣ ಎಂಥದ್ದು ಅಂದರೆ ಮುಂದಕ್ಕೆ ನಾವು ದೊಡ್ಡ ಪತನಕ್ಕೂ ಒಳಗಾಗ್ಬೋದು. ಹಾಗಾಗದೆ ಅದು ಪ್ರಮೋಷನ್ ಆಗಬೇಕು. ಸಾವು ಅನ್ನೋದು ಸಂಭ್ರಮ ಆಗಬೇಕು. ಸಾವು ಅನ್ನೋದು ಪದೋನ್ನತಿ ಆಗಬೇಕು ಅಂತ, ಇಲ್ಲಿಂದ ಅಲ್ಲಿಗೆ ಅಂತ ನಮ್ಮ ಮೇಲಕ್ಕೆ ಇರಬೇಕು. ಎಲ್ಲವೂ ಹೆಚ್ಚಾಗಬೇಕು. ನಮ್ಮ ತೇಜಸ್ಸು ಹೆಚ್ಚಾಗಬೇಕು, ನಮ್ಮ ಶಕ್ತಿ ಹೆಚ್ಚಾಗಬೇಕು, ನಮ್ಮ ಲೋಕ ಇನ್ನೂ ಮೇಲಿನ ಲೋಕ ಆಗಬೇಕು, ನಮ್ಮ ಆನಂದ ಹೆಚ್ಚಾಗಬೇಕು, ಎಲ್ಲವೂ ಹೆಚ್ಚಾಗಬೇಕು. ಹಾಗಾಗಿ ಸಾವು ಎನ್ನುವುದು ಸಂಕಟ ಆಗದೆ ಸಾವು ಎನ್ನುವುದು ಸಂಭ್ರಮ ಆಗಬೇಕು ಅಂದರೆ, ಸಾವು ಎನ್ನುವುದು ಇನ್ನೂ ಹೆಚ್ಚಿನದಕ್ಕೆ ದ್ವಾರ ಆಗಬೇಕು ಅಂದರೆ ಅದೊಂದು ಮಹಾನವಮಿ, ಮರಣ ಅಲ್ಲ ಮಹಾನವಮಿ ಆಗಬೇಕು ಅಂದರೆ ಈ ಬದುಕುವ ಸಮಯವನ್ನು ನಾವು ಸದುಪಯೋಗ ಮಾಡಬೇಕು. ಪ್ರತಿ ಕ್ಷಣವನ್ನು ಕೂಡ, ಪ್ರತಿ ದಿನವನ್ನು ಕೂಡ ಸತ್ಕರ್ಮಗಳಿಗೆ, ಸತ್ಕಾರ್ಯಗಳಿಗೆ ಸದುಪಯೋಗ ಮಾಡಬೇಕು. ಮನಸ್ಸನ್ನು ಮಡಿಯಾಗಿಟ್ಕೊಳ್ಬೇಕು, ಸ್ವಚ್ಛವಾಗಿಟ್ಕೊಳ್ಬೇಕು. ಮತ್ತು ಅರಿಯದೆ ಅಥವಾ ಅರಿತರೂ ಕೂಡ ಕೈ ಮೀರಿ ತಪ್ಪು ನಡೆದರೆ ಒಂದು ಪಶ್ಚಾತ್ತಾಪ, ಆ ತಪ್ಪಿಗೆ ಒಂದು ಪ್ರಾಯಶ್ಚಿತ್ತ, ಅದನ್ನು ತೊಳ್ಕೊಳ್ಳುವಂಥದ್ದು. ಗೊತ್ತಾಗದೆ ಕಾಲು ಜಾರಿ ಬಿದ್ದೆ ಅಥವಾ ಏನೋ ಮಾಡೋಕ್ಕೆ ಹೋಗಿ ಕೊಳೆ ಅಂಟಿತು ಬಟ್ಟೆಗೋ ಮೈಗೋ ಅಂದರೆ ಮುಂದಿನ ಕ್ಷಣ ಏನು ಮಾಡಬೇಕು ನಾವು? ಮೊದಲನೇದಾಗಿ ಒಂದು ಭಾವ, ಛೇ ಇದೇನು ಕೊಳಕು ಅಂಟಿತಲ್ಲ ಅಂತ. ಮುಂದೆಂದು ತಿಳ್ಕೊಳ್ಳುವಂಥದ್ದು. ಯಾಕೆ ಕೊಳಕು ಅಂಟಿತಲ್ಲ ಅಂತ, ಅದು ಪಶ್ಚಾತ್ತಾಪ ಅದು ಅಂತ. ಯಾಕೆ ಹೀಗೆ ಮಾಡ್ಕೊಂಡೆ ನಾನು ಅಂತ ತೊಳ್ಕೊಳ್ಳೋದು ಪ್ರಾಯಶ್ಚಿತ್ತ. ಇದನ್ನು ಮಾಡ್ತಾನೇ ಇರಬೇಕು. ಇಡೀ ಜೀವನದಲ್ಲಿ ಇದನ್ನು ಮಾಡ್ತಾನೆ ಇದ್ದರೆ, ನಿರ್ಮಲರಾಗಿದ್ದರೆ ನಾವು ಎಷ್ಟು ಎತ್ತರವನ್ನು ಕೂಡ ಇರ್ಬೋದು. ನಮಗೆ ಯಾವ ಭಯವೂ ಇಲ್ಲ, ಯಾವ ಚಿಂತೆಯೂ ಇಲ್ಲ. ಸಾವು ಒಂದು ಅವಕಾಶ, ಸಾವು ಒಂದು ದೊಡ್ಡ ಆಪರ್ಚುನಿಟಿ, ಅದೊಂದು ಬಹುದೊಡ್ಡ ಅವಕಾಶ ಇನ್ನೂ ಮೇಲಕ್ಕೆ ಹೋಗೋದಕ್ಕೆ ಅಂತ. ಹಾಗಾಗುವಂತೆ ಬದುಕನ್ನು ಕಲಿಬೇಕು. ನಮ್ಮ ಗುರುಕುಲದಲ್ಲಿ ಕಲಿಬೇಕು. ಮಕ್ಕಳಿಗೆ ಹೇಳುವಂಥದ್ದು, ದೊಡ್ಡವರಿಗೆ ಹೇಳುವಂಥದ್ದು ಮಠದಲ್ಲಿ, ದೇವರ ಸನ್ನಿಧಿಯಲ್ಲಿ, ಹಿರಿಯರ ಸನ್ನಿಧಿಯಲ್ಲಿ ಅದನ್ನು ಕಲಿಬೇಕು. ನಾವು ಅಂಥ ಬದುಕನ್ನು ಕಲಿಯೋಣ, ಹಾಗೆ ಬದುಕೋಣ. ಹರೇ ರಾಮ. गोकर्ण मंडलाधीश्वर श्रीमद जगद्गुरु शंकराचार्य श्रीमद राघवेश्वर भारती स्वामी महाराज की। चंद्रशेखर 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 पाहि मां, चंद्रशेखर 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 रक्ष मां, चंद्रशेखर 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 पाहि मां, चंद्रशेखर 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 रक्ष मां, रत्नसानुशरासनं रजताद्रिशृङ्गनिकेतनं, शिञ्जिनीकृतपन्नगेश्वरम् अच्युतानलसायकं, क्षिप्रदग्धपुरत्रयं त्रिदशालयैरभिवन्दितं, चंद्रशेखरमाश्रये मम किं करिष्यति वै यमः। पञ्चपादपपुष्पगन्धि पदाम्बुजद्वयशोभितं, भाललोचनजातपावक दग्धमन्मथविग्रहं, भस्मदिग्धकलेबरं भवनाशनं भवमव्ययं, चंद्रशेखरमाश्रये मम किं करिष्यति वै यमः। भक्तवत्सलमर्चितं निधिमक्षयं हरिदम्बरं,
सर्वभूतपतिं परात् परमप्रमेयमनुत्तमं सोमवारिनभूताशल सोमपानिखिलाकृतिं चन्द्रशेखरमाश्रये मम किं करिष्यति वै यमः। विश्वसृष्टिविधायिनं पुनरेव पालनतत्परं संहरन्तमथ प्रपञ्चमशेषलोकनिवासिनं क्रीडयन्तमहर्निशं गणनाथयूथसमन्वितं चन्द्रशेखरमाश्रये मम किं करिष्यति वै यमः। मृत्युभीतमृकण्डुसूनु कृतस्तवं शिवसन्निधौ यत्र कुत्र च यः पठेन्न हि तस्य मृत्युभयं भवेत्। पूर्णमायुररोगतामखिलार्थसम्पदमादरं चन्द्रशेखर एव तस्य ददाति मुक्तिमयत्नतः। चन्द्रशेखर 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 पाहि मां चन्द्रशेखर 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 रक्ष मां चन्द्रशेखर 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 रक्ष मां चन्द्रशेखर 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 रक्ष मां। हरे राम।